ಎಲ್ಲರಿಗೂ ನಮಸ್ಕಾರ. ನನ್ನೆಲ್ಲ ಆತ್ಮೀಯ ಪ್ರೀತಿಯ 10ನೇ ತರಗತಿಯ ಮುದ್ದು ಮಕ್ಕಳೇ, ಇಂದಿನ ಈ ದಿನದ ಕನ್ನಡ ತರಗತಿಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಮಕ್ಕಳೇ, ನಾವು ಕಳೆದ ತರಗತಿಯಲ್ಲಿ 10ನೇ ತರಗತಿಯ ಕನ್ನಡ ಪಠ್ಯಪುಸ್ತಕದಲ್ಲಿರುವಂತಹ ಶಬರಿ ಅನ್ನುವಂತಹ ಪಾಠದ ಲೇಖಕರ ಪರಿಚಯವನ್ನು, ಪೂತಿ ನರಸಿಂಹಾಚಾರ್ಯರ ಪರಿಚಯವನ್ನು ನೋಡ್ಕೊಂಡ್ವಿ. ಅದೇ ರೀತಿಯಾಗಿ ಶಬರಿ ರಾಮನಿಗಾಗಿ ಕಾಯ್ದು ತನ್ನ ಮೋಕ್ಷವನ್ನು ಪಡೆದುಕೊಳ್ಳುವಂತಹ ರೀತಿ ಕಥೆಯನ್ನು ಕೂಡ ನಾವು ಪೂರ್ವಕಥೆಯನ್ನು ತೆಗೆದುಕೊಂಡ್ವಿ. ಅದಷ್ಟೇ ಅಲ್ಲದೆ ಕೂಡ ಟಿಪ್ಪಣಿಗಳನ್ನು, ಪದಗಳ ಅರ್ಥವನ್ನು ಎಲ್ಲವನ್ನು ಕೂಡ ನಾವು ನಿನ್ನೆ ದಿನ ತರಗತಿಯಲ್ಲಿ ಅಭ್ಯಾಸವನ್ನು ಮಾಡಿದ್ವಿ. ಮಕ್ಕಳು, ಈ ದಿನ ಏನು ಮಾಡೋಣ, ಶಬರಿ ಅನ್ನುವಂತಹ ಈ ಪಾಠದ ಸಂಪೂರ್ಣ ನಾಟಕವನ್ನು ನಾವು ಗೀತ ನಾಟಕವನ್ನು ನಾವು ನೋಡೋಣ. ಯಾವ ರೀತಿಯಾಗಿದೆ ಎಂಬುದನ್ನು ಇಂದಿನ ತರಗತಿಯಲ್ಲಿ ನಾವು ಅಧ್ಯಯನವನ್ನು ಮಾಡೋಣ. ಎಲ್ಲರೂ ಪುಸ್ತಕವನ್ನು ತೆರೆದಿಟ್ಟುಕೊಳ್ಳಿ. ನಾನು ಒಂದೊಂದೇ ಪದಗಳನ್ನ ಓದ್ತಾ ನಿಮಗೆ ಸಂಪೂರ್ಣವಾಗಿ ಅದರ ಅರ್ಥವನ್ನು ಹೇಳ್ತಾ ಹೋಗ್ತೀನಿ. ಬನ್ನಿ, ಆಗಿದೆ, ತಡ ಮಾಡೋದು ಬೇಡ. 10ನೇ ತರಗತಿಯ ಕನ್ನಡ ಪಠ್ಯಪುಸ್ತಕದಲ್ಲಿರುವಂತಹ 6ನೇ ಪಾಠ ಶಬರಿ, ಪೂತಿ ನರಸಿಂಹಾಚಾರ್ಯ. ಮತಂಗಾಶ್ರಮದಲ್ಲಿ ತನ್ನ ಪರ್ಣಶಾಲೆಯ ಮುಂದಿನ ವನದಲ್ಲಿ ಶಬರಿ ಹಂಬಲುಗೊಂಡಿದ್ದಾಳೆ. ಶಮನಿಯಂತೆ ರೂಪ, ವೃದ್ಧೆ, ಚಿರ ಕೃಷ್ಣ ಜಿನಾಂಬರೆ, ನೋಡುವುದಕ್ಕೆ ಬುದ್ಧಿಹೀನಳಂತೆ ಕಾಣುತ್ತಾಳೆ. ಅಲ್ಲಿ ಮತಂಗ ಆಶ್ರಮದಲ್ಲಿ ಏನಾಗಿತ್ತಪ್ಪ ಅಂತಂದ್ರೆ ಒಂದು ಸ್ಟೇಜನ್ನು ಹಾಕಿದ್ದಾರೆ. ಹೌದಾ, ನಾಟಕವನ್ನು ಮಾಡಲಿಕ್ಕೆ ಒಂದು ಸ್ಟೇಜನ್ನು ಹಾಕಿದ್ದಾರೆ. ಎಲ್ಲಿ ನಡೀತಾ ಇದೆ ಮಕ್ಕಳಿಗೆ ಗೀತ ನಾಟಕ? ಮತಂಗ ಆಶ್ರಮದಲ್ಲಿ ತನ್ನ ಪರ್ಣಶಾಲೆಯ ಮುಂದಿನ ವನದಲ್ಲಿ ಶಬರಿ ಹಂಬಲುಗೊಂಡಿದ್ದಾಳೆ. ನೋಡಿ, ಮತಂಗ ಆಶ್ರಮದಲ್ಲಿ ಪರ್ಣಶಾಲೆ ಅಂತಂದ್ರೆ ಎಲೆಗಳಿಂದ ಮೇಲ್ಛಾವಣಿ ಏನು ಮಾಡಿರ್ತಕ್ಕಂಥ ಅದರ ಒಂದು ಕುಟೀರ ಅಂತ ಹೇಳ್ಬೋದು. ಆಶ್ರಮದಲ್ಲಿ ಎಲೆಗಳಿಂದ ಮೇಲ್ಛಾವಣಿ ನಿರ್ಮಿಸಿರುವಂತಹ ಒಂದು ಕುಟೀರದಲ್ಲಿ ಶಬರಿ, ಮುಂದಿನ ವನದಲ್ಲಿ ಶಬರಿ ಹಂಬಲುಗೊಂಡಿದ್ದಾಳೆ. ಅವಳು ಯಾವುದೋ ಒಂದು ಆಸೆಯನ್ನು ಈಡೇರಿಸಿಕೊಳ್ಳಲಿಕ್ಕೆ ಅವಳು ಏನು ಮಾಡ್ತಾ ಇದ್ದಾಳೆ, ಕಾತುರದಿಂದ ಕಾಯ್ತಾ ಇದ್ದಾಳೆ. ಅವಳು ಹೇಗೆ ಇದ್ದಾಳಪ್ಪ ಅಂತ ನೋಡಲಿಕ್ಕೆ ಶ್ರಮಣಿಯಂತೆ ರೂಪ. ನೋಡಿ, ಶಬರಿ ಮತಂಗಾಶ್ರಮದಲ್ಲಿ ಒಂದು ತನ್ನ ಆಸೆಯನ್ನು, ತನ್ನ ಜೀವಮಾನದ ಯಾವುದೋ ಒಂದು ಆಸೆಯನ್ನು ಅವಳು ಈಡೇರಿಸಿಕೊಳ್ಳುವುದಕ್ಕಾಗಿ ಅವಳು ಕಾಯ್ತಾ ಇದ್ದಾಳ. ಅವಳು ಹೆಂಗೆ ಕಾಣ್ತಾ ಇದ್ದಾಳಪ್ಪ ಅಂದ್ರೆ ಒಬ್ಬ ತಪಸ್ವಿನಿಯ ಥರ ಏನಾಗ್ತಾ ಇದೆ, ಅವಳ ರೂಪ ಕಾಣ್ತಾ ಇದೆ. ತಪಸ್ವಿನಿ ಥರ ಅವಳು ಏನು ಮಾಡ್ತಾ ಇದ್ದಾಳೆ, ಕಾಣ್ತಾ ಇದ್ದಾಳೆ. ಇವಳು ಶಬರಿ ಯಾರಂತ ಇದೀವಿ ಅಲ್ವಾ, ಶಬರನ ಮಗಳು, ಮತಂಗ ಋಷಿಯ ಶಿಷ್ಯೆ. ಹೌದಾ, ನಿನ್ನೆ ದಿನ ನಾನು ಕಳೆದ ತರಗತಿಯಲ್ಲಿ ಮಕ್ಕಳಿಗೆ ಏನು ಹೇಳಿದೆ, ಶಬರಿ ಅಂದರೆ ಯಾರು, ಮತಂಗ ಋಷಿ ಆಶ್ರಮಕ್ಕೆ ಹೇಗೆ ಹೋದ್ಲು, ಆಮೇಲೆ ಮತಂಗ ಋಷಿಗಳು ಅವಳನ್ನು ಹೇಗೆ ಶಿಷ್ಯರನ್ನಾಗಿ ಸ್ವೀಕಾರವನ್ನು ಮಾಡಿಕೊಂಡ್ರು, ಎಲ್ಲವನ್ನು ಕೂಡ ನಾವು ನಿನ್ನೆ ದಿನ ತರಗತಿಯಲ್ಲಿ ನಾವು ನೋಡಿದ್ದೀವಿ. ಹೌದಾ, ಶಬರನ ಮಗಳಾಗಿರುವಂತಹ ಈ ಶಬರಿ ಅಥವಾ ಮತಂಗ ಋಷಿಯ ಶಿಷ್ಯ ಆಗಿರ್ತಕ್ಕಂಥ ಶಬರಿ ತನ್ನ ಮತಂಗ ಆಶ್ರಮದಲ್ಲಿ ಏನು ನಾಟಕದ ಸ್ಟೇಜ್ ನಡೀತಾ ಇದೆ ಮಕ್ಕಳೇ. ಹೌದಾ, ಆ ಆಶ್ರಮದಲ್ಲಿ ಒಂದು ಎಲೆಗಳಿಂದ ನಿರ್ಮಾಣ ಮಾಡಿರುವಂತಹ ಒಂದು ಮೇಲ್ಛಾವಣಿಯಿಂದ ಆಗಿರ್ತಕ್ಕಂಥ ಒಂದು ಕುಟೀರದಲ್ಲಿ ಕಾಯ್ತಾ ಇದ್ದಾಳೆ. ತನ್ನ ಜೀವಮಾನದಲ್ಲಿ ಯಾವುದೋ ಒಂದು ಸಾಧನೆಯನ್ನು ಮಾಡಲಿಕ್ಕೆ ಅಂತಂದ್ರೆ ಅವಳು ತನ್ನ ಆಸೆಯನ್ನು ಈಡೇರಿಸಿಕೊಳ್ಳಲಿಕ್ಕೆ ಕಾಯ್ತಾ ಇದ್ದಾಳ. ಅವಳು ತಪಸ್ವಿನಿ ಥರ ಏನು ಮಾಡ್ತಾ ಇದ್ದಾಳ, ಅವಳು ನೋಡಲಿಕ್ಕೆ ಕಾಣ್ತಾ ಇದ್ದಾಳ. ವೃದ್ಧೆ, ಚೀರ ಕೃಷ್ಣ ಜಿನಾಂಬರೆ. ನೋಡಿ, ಅವಳು ಹೇಗಿದ್ದಾಳಪ್ಪ ಅಂದ್ರೆ ಹಣ್ಣನ್ನು ಮುದುಕಿಯಾಗಿರುವಂತಹ ವೃದ್ಧೆಯಾಗಿದ್ದಾಳ. ಅವಳು ನಾರು ಬಟ್ಟೆಯನ್ನು ಹುಟ್ಟಿರುವಂತಹ ಕೃಷ್ಣನ ನಾರು ಬಟ್ಟೆಯನ್ನು ಧರಿಸಿರುವಂತಹ ವೃದ್ಧೆಯಾಗಿದ್ದಾಳ. ನೋಡುವುದಕ್ಕೆ ಬುದ್ಧಿಹೀನಳಂತೆ ಕಾಣುತ್ತಾಳೆ. ನೋಡಿ, ನೋಡುವುದಕ್ಕೆ ಅವಳು ಯಾರೋ ಮರುಳಳು ಅಥವಾ ಹುಚ್ಚಳ ಟೈಪ್ ಅಂತಂದರೆ ಅವಳು ಭ್ರಮಣೆಗೆ ಒಳಗಾಗಿರುವಂಥ, ಈಗ ಒಂದೇ ಗುಂಗಿನಲ್ಲಿ ಯಾಕಪ್ಪ ಅಂತಂದರೆ ಅವಳು ಬುದ್ಧಿಹೀನಳಂತೆ ಯಾಕಂತಾರಂತಂದ್ರೆ ಅವಳು ಯಾವಾಗಲೂ ಸದಾ ರಾಮನ ಗುಂಗಿನಲ್ಲಿಯೇ ಇದ್ದಾಳ. ಹೀಗಾಗಿ ನೋಡಲಿಕ್ಕೆ ಅವಳು ಏನು ಕಾಣ್ತಾ ಇದ್ದಾಳ, ಬುದ್ಧಿಹೀನಂತೆ ಕಾಣ್ತಾ ಇದ್ದಾಳ. ಈಗ ನೋಡ್ರಿ, ನಾವು ಯಾವುದಾದ್ರೂ ಒಂದು ಘಟನೆಯಲ್ಲಿ ಏನಾದರೂ ಒಂದು ಮುಳುಗಿ ಹೋಗ್ಬಿಟ್ರೆ ಆಕೆ ಮೆಂಟಲ್ ಆಗ್ಯಾಳನ ಅಂತಿರ್ತಾರೆ. ಯಾಕೋ ಹುಚ್ಚರ ಟೈಪ್ ಕಾಣ್ತಾ ಇದ್ದಾಳಲ್ಲ ಅಂತಿರ್ತಾರೆ. ಏಕೆ ಬುದ್ಧಿ ಭ್ರಮಣೆಗೈತಲ್ಲ, ಪದೇ ಅದನ್ನೇ ಹೇಳ್ತಾಳಲ್ಲ ಅಂತಿರ್ತಾರೆ. ಹೌದಾ, ಅದೇ ರೀತಿಯಾಗಿ ಇಲ್ಲಿ ಯಾರು ಶಬರಿ ಏನು ಮಾಡ್ತಾ ಇದ್ದಾಳೆ, ರಾಮನ ಬರುವಿಕೆಗಾಗಿ, ರಾಮನ ದರ್ಶನಕ್ಕಾಗಿ ಅವಳು ಏನು ಮಾಡ್ತಾ ಇದ್ದಾಳೆ, ಕಾಯ್ತಾ ಇದ್ದಾಳೆ. ಸದಾ ರಾಮನ ಧ್ಯಾನವನ್ನು ಮಾಡ್ತಾ, ರಾಮನ ಹಾಡನ್ನು ಹಾಡ್ತಾ, ಆತನಿಗೆ ಸುವಾಸನ ಭರಿತವಾಗಿರುವಂತಹ ಹೂಗಳನ್ನು ಅವಳು ಅವುಗಳನ್ನು ತೆಗೆದುಕೊಳ್ತಾ ಏನು ಮಾಡ್ತಾ ಇದ್ದಾಳೆ, ಅವಳು ಆ ರಾಮನ ಬರುವಿಕೆಗಾಗಿ ಕಾಯ್ತಾ ಇದ್ದಾಳ. ಯಾರು, ಶಬರಿ. ನೋಡಿ, ನೋಡುವುದಕ್ಕೆ ಬುದ್ಧಿಹೀನರಂತೆ ಕಾಣುತ್ತಾಳೆ ಅಂತ ಹೇಳ್ತಾರೆ. ನೋಡಿ, ಅವಳು ಯಾವಾಗಲೂ ಸದಾ ರಾಮನ ಗುಂಗಿನಲ್ಲಿ ಇರುವುದರಿಂದ ಈ ರೀತಿ ಹೇಳ್ತಾರೆ. ಶಬರಿ, ನಿಂತಲ್ಲಿಯೇ ನಾ ನಿಂತಿರುವೆ ರಾಮ, ನೀನೇನು ತಂದಿರುವೆ, ನೀನು ಹೂದೆಲ್ಲೋ ನಾನರಿಯೇ, ನಿನ್ನೆಡೆಗೈದುವ ಬಳಿಯನ್ನರಿಯೇ,
ನೀ ಬಹೆ ಎನ್ನುವ ನೆಚ್ಚಿನಳು, ನಾನೇ ಬಯಕೆಯ ಹುಚ್ಚಿನಳು, ನಿಂತಲ್ಲಿಯೇ ಶಬರಿ ಬನದೊಳಕ್ಕೆ ಹೋಗುವಳು. ರಾಮ ಲಕ್ಷ್ಮಣರು ಪ್ರವೇಶಿಸುತ್ತಾರೆ. ಮತಂಗ ಆಶ್ರಮದ ಮುಂದೆ ಇರ್ತಕ್ಕಂತಹ ವನದಲ್ಲಿ ಏನು ಮಾಡ್ತಾ ರಾಮನ ಕುರಿತು ಶಬರಿ ಹಾಡ್ತಾ ಇದ್ದಾಳ. ಯಾವ ರೀತಿಯಾಗಿ ಹಾಡ್ತಾ ಇದ್ದ, ನಿಂತಲ್ಲಿಯೇ ನಾ ನಿಂತಿರುವೆ. ನೋಡಿ, ನಿಂತಲ್ಲಿಯೇ ನಾ ನಿಂತಿರುವೆ ಅಂದರೆ, ನಾನು ಸುಮಾರು ವರ್ಷಗಳಿಂದ ಈ ಮತಂಗ ಆಶ್ರಮದಲ್ಲಿ ನಾನು ನಿನ್ನ ಬರುವಿಕೆಯಾಗಿ ನಾನು ಕಾಯ್ತಾ ಇದ್ದೀನಿ ರಾಮ, ನೀನೆಂತರುವೆ, ನೀನು ಎಂದು ಬರುವೆ ರಾಮ ಅಂತ ಕೇಳ್ತಾ ಇದ್ದಾಳೆ. ನಾವು ಸುಮಾರು ವರ್ಷಗಳಿಂದ ಈ ಮತಂಗ ಆಶ್ರಮದಲ್ಲಿ ನಾನು ನಿನ್ನ ದರ್ಶನಕ್ಕಾಗಿ ಕಾಯ್ತಾ ಇದ್ದೀನಿ, ನಿನ್ನ ಬರುವಿಕೆಗಾಗಿ, ನಿನ್ನ ಭೇಟಿಗಾಗಿ ಕಾಯ್ತಾ ಇದ್ದೀನಿ ರಾಮ, ನೀನು ಎಂದು ಬರುವೆ ರಾಮ ಅಂಥೇಳಿ ಮತಂಗಾಶ್ರಮದಲ್ಲಿ ಮುಂದೆ ಇರ್ತಕ್ಕಂತಹ ವನದಲ್ಲಿ ಶಬರಿ ಹಾಡ್ತಾ ಇದ್ದಾಳೆ. ನೋಡಿ, ಮುಂದೆ ಹಾಡ್ತಾ ಹಾಡ್ತಾ ಏನು ಹೇಳ್ತಾಳಪ್ಪ ಅಂದ್ರೆ, ನೀನೆಹುದೆಲ್ಲೋ ನಾನರಿಯೇ ನಿನ್ನಡೆಗೈದುವ ಬಳಿಯರಿಯೇ. ನೋಡಿ, ರಾಮ ನೀನು ಎಂದು ಬರುವೆ ರಾಮ, ನಾನಾದರೂ ನಿನ್ನ ಹತ್ರ ಬರಬೇಕಂತಂದ್ರೆ ನನಗೆ ನೀನು ಎಲ್ಲದಿ ಅಂತ ಗೊತ್ತಿಲ್ಲ, ನೀನು ಬರುವಂತಹ ದಾರಿ ಆಗಿರ್ಬೋದು, ಅಥವಾ ನಾನು ನಿನ್ನನ್ನು ಮುಟ್ಬೇಕಾದ್ರೆ, ನಿನ್ನನ್ನು ಸೇರ್ಬೇಕಂದ್ರೆ, ನಿನ್ನನ್ನು ಸೇರ್ಲಿಕ್ಕೆ ಬರ್ತಕ್ಕಂಥ ದಾರಿ ನನಗೆ ಗೊತ್ತಿಲ್ಲ. ನೀನೆಹುದೆಲ್ಲೋ ನಾನರಿ, ನೀನು ಎಲ್ಲಿದೆಯಾ ರಾಮ, ನನಗೆ ಗೊತ್ತಿಲ್ಲ, ನಿನ್ನನ್ನು ನಾನು ಭೇಟಿ ಆಗ್ಲಿಕ್ಕೆ ಬರಲಿಕ್ಕೆ ದಾರಿಯೂ ನನಗೆ ಗೊತ್ತಿಲ್ಲ. ನಿನ್ನಡೆಗೈದುವ ಬಳಿಯ ಅರಿಯೇ. ನೋಡಿ, ನೀನು ಎಲ್ಲಿರ್ತೀಯ, ನೀನು ಹೇಗೆ ಬರ್ತೀಯ ಎಂಬುದು ನನಗೆ ಯಾವುದೂ ಕೂಡ ಸಂಪೂರ್ಣವಾಗಿ ಗೊತ್ತಿಲ್ಲ. ನೀ ಬಹೆ ಎನ್ನುವ ನೆಚ್ಚಿನಳು. ನೋಡಿ, ಇಂದಲ್ಲ ನಾಳೆ ನೀನು ಇಲ್ಲಿ ನಮ್ಮ ಮತಂಗ ಆಶ್ರಮದಲ್ಲಿ ಏನಿದ್ದೀನಲ್ಲ, ನನ್ನನ್ನು ನೋಡಲಿಕ್ಕೆ ನೀನು ಬಂದೇ ಬರ್ತೀಯ ರಾಮ, ಇಂದಲ್ಲ ನಾಳೆ ಬರ್ತೀಯ ಅನ್ನುವಂತಹ ನಂಬಿಕೆ ನನಗಿದೆ. ನಾನೇ ಬಯಕೆಯ ಹುಚ್ಚಿನಳು, ನೀನು ಬಂದೇ ಬರ್ತೀಯ ಅನ್ನುವಂತಹ ನಂಬಿಕೆ ಒಳಗೆ ನಾನದೀನಿ. ರಾಮನ ಬರುವಿಕೆಗಾಗಿ ನಾನು ನಿನ್ನ ಗುಂಗಿನಲ್ಲಿ ಕಾಯ್ತಾ ಇದ್ದೀನಿ, ಹುಚ್ಚಿ ಹತ್ರ ಹುಚ್ಚಿಯಂತೆ ನಾನು ಕಾಯ್ತಾ ಇದ್ದೀನಿ. ನೋಡಿ, ಯಾಕಪ್ಪ ಅಂದ್ರೆ ಮತಂಗ ಆಶ್ರಮದಲ್ಲಿ ಇರ್ತಕ್ಕಂತಹ ಮತಂಗ ಮುನಿಗಳು ಏನು ಹೇಳ್ತಾರಪ್ಪ ಅಂತಂದ್ರೆ, ಶಬರಿಗೆ ಒಂದಲ್ಲ ಒಂದು ದಿನ ಈ ದಾರಿಯಲ್ಲಿ ಶ್ರೀರಾಮಚಂದ್ರ ಈ ಆಶ್ರಮಕ್ಕೆ ಪ್ರವೇಶವನ್ನು ಮಾಡ್ತಾರಂತ ಹೇಳ್ತಾನೆ. ಹೀಗಾಗಿ ಅವನ ನಿರೀಕ್ಷೆಯಲ್ಲಿ ಯಾರು ಕಾಯ್ತಿರ್ತಾಳ, ಶಬರಿ ಕಾಯ್ತಿರ್ತಾಳ. ನಿಂತಲ್ಲಿ ನೋಡಿ, ಅವಳು ನಿಂತಲ್ಲಿ ಏನು ಮಾಡ್ತಾಳೆ, ರಾಮನ ಕುರಿತು ಈ ರೀತಿ ಹಾಡನ್ನು ಹಾಡ್ತಿರ್ತಾಳೆ. ಶಬರಿ ಬನದೊಳಕ್ಕೆ ಹೋಗುವಳು, ರಾಮ ಲಕ್ಷ್ಮಣರು ಪ್ರವೇಶಿಸುತ್ತಾರೆ. ನೋಡಿ, ಅವಳು ರಾಮನ ಕುರಿತು ರಾಮನ ಗುಂಗಿನಲ್ಲಿ ಸದಾ ಹಾಡನ್ನು ಹಾಡ್ತಾ ಅವಳು ಏನು ಮಾಡ್ತಾಳೆ, ತನ್ನ ಏನದ ವನ ಇರತ್ತಲ್ಲ ಬನ, ಅದರಲ್ಲಿ ಅವಳು ಒಳಗೆ ಹೋಗ್ತಾಳೆ. ಅಷ್ಟರಲ್ಲಿ ರಾಮ ಲಕ್ಷ್ಮಣರು ಪ್ರವೇಶವನ್ನು ಮಾಡ್ತಾರೆ. ನೋಡಿ, ಮುಂದಿನ ಥರ ನೋಡಿ, ನಾನು ರಾಮನ ಮನಸ್ಥಿತಿ ಹೇಗಿದೆ ಅಂತೇಳಿ ನಿಮಗೆ ಕಥೆಯನ್ನು ಹೇಳಬೇಕಾದ್ರೆ ಹೇಳಿದ್ದೀನಿ. ಯಾಕಪ್ಪ ಅಂದರೆ ಸೀತಾ ಅಪಹರಣ ಆದಂತಹ ಸಂದರ್ಭದಲ್ಲಿ ಧನುವಿನ ಮಾತನ್ನು ಕೇಳಿ, ಧನುವಿನ ಸೂಚನೆಯಂತೆ ಸಲಹೆಯಂತೆ ಏನು ಮಾಡ್ತಾನೆ, ಮತಂಗ ಮುನಿಗಳ ಆಶ್ರಮಕ್ಕೆ ರಾಮ ಲಕ್ಷ್ಮಣರು ಪ್ರವೇಶವನ್ನು ಮಾಡ್ತಾರೆ. ಆವಾಗ ಅಂಥ ಸಂದರ್ಭದಲ್ಲಿ ರಾಮನ ಮನಸ್ಥಿತಿ ಹೇಗಿದೆ ಎಂಬುದನ್ನು ಮಕ್ಕಳಿಗೆ ನೋಡಿ. ರಾಮ ದೊರೆವಳೆ ಸೀತೆ ಭೂಮಿ ಜಾತೆ, ಆತ್ಮ ಕಾಮ ಕಲ್ಪಲತೆ, ದೊರೆವಳೆ ಚಲುವೆ, ಎರೆವೆ ಎರೆವೆ ಗಿರಿವನವೇ, ಪೇಳಿರಿ ನಾನೆರವೆ, ದೊರೆವಳೆ ದೊರೆಯಳೆ, ಅವಳ ನೆಲೆ ಯಾರು ಅರಿಯಿರೆ, ಪೇಳಿಯನ್ನರಸಿ ದೊರೆಯಳೆ, ಈ ಬೇಗೆ ಕೆಡದಲ್ಲ ನನ್ನೆದೆಯ ಬಿಡದಲ್ಲ, ಈ ಜಗವ ಸುಡದಲ್ಲ ಹಾ. ನೋಡಿ, ರಾಮನ ಮನಸ್ಥಿತಿ ಹೇಗಿದೆ ಎಂಬುದನ್ನು ಅರ್ಥಂತಹ ಮಕ್ಕಳೇ, ನಾವು ಏನು ಕೇಳ್ತಾ ಇದ್ದಾನೆ, ರಾಮ ದೊರೆವಳೆ ಸೀತಾ ಅಪಹರಣವಾದಂತಹ ಸಂದರ್ಭದಲ್ಲಿ ದೊರೆವಳೆ ಸೀತೆ. ನೋಡಿ, ಏನು ಹೇಳ್ತಾ ಇದ್ದಾನಪ್ಪ ರಾಮ, ನನ್ನ ಸೀತೆ ನನಗೆ ಸಿಗ್ತಾಳ, ಮರಳಿ ಸಿಗ್ತಾಳ ಅಂತ ಕೇಳ್ತಾನೆ. ಭೂಮಿ ಜಾತೆ ಅಂದರೆ ಭೂಮಿಯ ಮಗಳು, ಹೌದಾ. ಜನಕ ಮಹಾರಾಜ ಸಂತಾನ ಫಲಕ್ಕಾಗಿ ಏನು ಮಾಡ್ತಾನೆ, ಒಂದು ಪುತ್ರ ಕಾಮಿಷ್ಠನ ಯಾಗವನ್ನು ಮಾಡಿದ ಮೇಲೆ ಆತ ಮಿಥಿಲೆಯಲ್ಲಿ ಭೂಮಿಯನ್ನು ಉಳುಮೆ ಮಾಡುವಂತಹ ಸಂದರ್ಭದಲ್ಲಿ ಒಂದು ಮಗು ಆತನಿಗೆ ಸಿಗತ್ತೆ. ಆ ಮಗುನ ಯಾರು, ಸೀತೆ. ಹೀಗಾಗಿ ಸೀತೆಗೆ ಭೂಮಿ ಜಾತೆ ಅಂತೇಳಿ ಮತ್ತೊಂದು ಹೆಸರಿನಿಂದ ಕರಿತೀವಿ. ಹೀಗಾಗಿ ನನ್ನ ಸೀತೆ ಅಪೂರ್ಣವಾಗಿದ್ದಾಳಲ್ವ, ಅವಳು ನನಗೆ ಸಿಗ್ತಾಳ, ಅವಳು ಭೂಮಿ ಜಾತಿ ನನಗೆ ಸಿಗ್ತಾಳ, ಆ ಭೂಮಿಯ ಮಗಳು ನನಗೆ ಸಿಗ್ತಾಳ. ಆತ್ಮ ಕಾಮ ಕಲ್ಪಲತೆ ಅಂದರೆ ಬಯಸಿದ್ದನ್ನೆಲ್ಲವನ್ನು ಕೊಡುವವಳು ನನ್ನ ಸೀತೆ. ದೊರೆವಳೆ ಚಲುವೆ. ನೋಡಿ, ಎಷ್ಟು ಚೆನ್ನಾಗಿ ವರ್ಣನೆ ಮಾಡ್ತಾ ಇದ್ದಾನೆ ಸೀತೆನ, ಅವಳ ಸೌಂದರ್ಯವನ್ನು ವರ್ಣನೆಯನ್ನು ಮಾಡ್ತಾ ಇದ್ದಾನೆ ಇಲ್ಲಿ ಶ್ರೀರಾಮಚಂದ್ರ. ನೋಡಿ, ದೊರೆವಳೆ ಚಲುವೆ, ನೋಡಲಿಕ್ಕೆ ನನ್ನ ಸೀತೆ ಬಹಳ ಸುಂದರವಾಗಿದ್ದಾಳೆ, ಅವಳು ನನಗೆ ಸಿಗ್ತಾಳ. ಎರೆವೆ ಗಿರಿವನವೇ. ನೋಡಿ, ಗಿರಿ ಅಂತಂದರೆ ಬೆಟ್ಟ, ವನ ಅಂತಂದರೆ ಕಾಡು, ಬೆಟ್ಟ ಗುಡ್ಡಗಳಿಂದ ಕೂಡಿರ್ತಕ್ಕಂತಹ ಕಾಡಿಗೆ ಏನು ಹೇಳ್ತಾ ಇದ್ದ, ವನಕ್ಕೆ ಬೆಟ್ಟಕ್ಕೆ ಏನು ಹೇಳ್ತಾ ಇದ್ದಾನ, ಪ್ರಾರ್ಥನೆಯನ್ನು ಮಾಡ್ತಾ ಇದ್ದಾನೆ ಯಾರು, ರಾಮ.
ಪೇಳಿರಿ ನಾನಿರುವೆ. ಪ್ರಾರ್ಥನೆ ಮಾಡ್ತಾನೆ, ನನ್ನ ಸೀತೆ ಎಲ್ಲಿದ್ದಾಳ, ದೊರೆಯವಳೇನ, ಅವಳು ನನಗೆ ಸಿಗ್ತಾಳ, ದೊರೆಯಳೆ ಇಲ್ಲ ಅವಳು ನನಗೆ ಸಿಗೋದೇ ಇಲ್ವಾ, ಅಥವಾ ಸುಂದರವಾದಂತಹ ಚೆಲುವೆದಾಳ ಆಕೆ ನನಗೆ ಸಿಗ್ತಾಳೋ ಅಥವಾ ಸಿಗೋದಿಲ್ಲೋ ಅಂತೇಳಿ ಕೇಳ್ತಾ ಇದ್ದಾನೆ. ಅವಳ ನೆಲೆ ಯಾರು ಅರಿಯಿರಿ. ನೋಡಿ ಅವಳು ಎಲ್ಲಿದ್ದಾಳ ಅಂತೇಳಿ ನಿಮಗೆ ಏನಾದರೂ ಗೊತ್ತೈತನ, ಗೊತ್ತಿದ್ರೆ ನನಗೆ ಹೇಳ್ರಿ. ಪೇಳಿಯನ್ನು ಅರಸಿ ದೊರೆಯಳೆ, ನನ್ನ ಮನದ ರಾಣಿ, ನನ್ನ ಮನದ ಅರಸಿ, ನನ್ನ ಮನ ಒಡತಿದಾಳಲ್ಲ ಸೀತೆ, ಅವಳು ನನಗೆ ಸಿಗೋದೇ ಇಲ್ಲನ, ನಿಮ್ಗೆ ಏನಾರು ಗೊತ್ತಿದ್ರೆ ಹೇಳಿ. ಈ ಬೇಗೆ ಕೆಡದಲ್ಲ, ನನ್ನೆದೆಯ ಬಿಡದಲ್ಲ, ಈ ಜಗವ ಸುಡದಲ್ಲ. ನೋಡಿ ಏನು ಹೇಳ್ತಾನೆ, ಬೇಗೆ ಅಂತಂದ್ರೆ ದುಃಖ, ತನ್ನ ದುಃಖವನ್ನು ಹೇಳ್ತಾ ಇದ್ದಾನೆ. ಇದು ನನ್ನ ಮನಸ್ಸಿನಲ್ಲಿರ್ತಕ್ಕಂಥ ನನ್ನ ಸೀತೆ ನನ್ನ ಸಿಗ್ತಾಳು ಅಥವಾ ಸಿಗುವುದಿಲ್ಲ ಅನ್ನೋದನ್ನು ನನಗೆ ಹೇಳಿ. ಈ ದುಃಖ ನನ್ನಲ್ಲಿ ಹೋಗ್ತಾ ಇಲ್ಲ, ನನಗದು ಏನಾಗ್ತದೆ ಒಂಥರ ಅದು ಸುಡ್ತಾ ಇದೆ, ಅದು ನನ್ನ ಸೀತೆ ಸಿಗ್ತಾಳೋ ಇಲ್ಲೋ ಅನ್ನುವಂತಹ ನನಗೆ ಅದು ಸಿಕ್ಕಾಪಟ್ಟೆ ಕಾಡ್ತಾ ಇದೆಯಂತೆ ರಾಮ ಹೇಳಿ ನಿಟ್ಟುಸಿರನ್ನು ಬಿಡ್ತಾನೆ. ಅವಾಗ ರಾಮನ ಮಾತುಗಳನ್ನು ಕೇಳಿಕೊಂಡಂತಹ ಲಕ್ಷ್ಮಣ ಏನು ಹೇಳ್ತಾನೆ ನೋಡಿ, ತಾಳಿಕೋ ಅಣ್ಣ ತಾಳಿಕೋ, ಸೂರ್ಯನೇ ತೇಜಗೆಡೆ ತೇಜಕೆಡೆ ಯಾರು, ರಾಮನೇ ಧೈರ್ಯಗೆಡೆ ಸ್ಥೈರ್ಯಕೆಡೆ ಯಾರು. ಅಣ್ಣ ಸಮಾಧಾನ ಮಾಡ್ಕೋ, ತಾಳಿಕೋ ಅಣ್ಣ ತಾಳಿಕೋ, ನೀನು ಸಮಾಧಾನ ಮಾಡ್ಕೋ ಅಣ್ಣ, ಯಾಕೆ ಇಷ್ಟೊಂದು ಬೇಜಾರಾಗಿದೆಯಾ. ಸೂರ್ಯನೇ ತೇಜ ಕಡೆ ಯಾರು. ನೋಡಿ ಸೂರ್ಯನೇ ನಮ್ಮೆಲ್ಲರಿಗೂ ಬೆಳಕನ್ನು ನೀಡುವಂತಹ ಸೂರ್ಯನೇ ಬೆಳಕನ್ನು ನೀಡದೇ ಇದ್ರೆ ನಮ್ಮ ಬೆಳಕು ನೀಡುವವರು ಯಾರು, ಹೌದಾ. ಅಂಥದ್ರಲ್ಲಿ ಎಲ್ಲರಿಗೂ ಧೈರ್ಯವನ್ನು ಹೇಳುತ್ತಿದ್ದ ನೀನು ಹೀಗೆ ಧೈರ್ಯ ಇಲ್ಲದೆ ಕುಳಿತುಕೊಂಡು ನಮ್ಮ ಧೈರ್ಯ ಹೇಳುವವರಾರು. ರಾಮನೇ ಧೈರ್ಯಗಡೆ ಸ್ಥೈರ್ಯ ಕೆಡೆಯಾರು. ನೋಡಿ ಬೆಳಕನ್ನು ನೀಡ್ತಕ್ಕಂತಹ ಸೂರ್ಯ ಬೆಳಕನ್ನು ನೀಡದೇ ಇದ್ದರೆ ನಮ್ಮ ಮುಂದಿನ ಪರಿಸ್ಥಿತಿ ಹೇಗೆ, ಅದೇ ರೀತಿಯಾಗಿ ಧೈರ್ಯವನ್ನು ಎಲ್ಲರಿಗೂ ಹೇಳುವಂತಹ ನೀನು ಧೈರ್ಯಗೆಟ್ಬಿಟ್ರೆ ನಮಗೆ ಧೈರ್ಯವನ್ನು ನೀಡುವವರು ಯಾರು. ಅಣ್ಣ ನೀ ಸಮಾಧಾನ ಮಾಡ್ಕೋ, ತಾಳಿಕೋ ಅಣ್ಣ ತಾಳಿಕೋ, ನಿನಗೆ ಸಮಾಧಾನವನ್ನು ಮಾಡ್ಕೋ, ನಮ್ಮ ಅತ್ತಿಗೆ ಸಿಗ್ತಾಳ ಅಂತ ಇಲ್ಲಿ ಲಕ್ಷ್ಮಣ ಹೇಳ್ತಾ ಇದ್ದಾನೆ. ಲಕ್ಷ್ಮಣ ಮಾತಿಗೆ ರಾಮ ಏನು ಹೇಳ್ತಾನೆ ನೋಡ್ರಿ, ಸ್ಥೈರ್ಯವಂತೂ ಅವಳ ನೆನಪಿನ ಸೆಳೆತಕ್ಕೆನ್ಮಾತ್ಮ ಸಿಲ್ಕೆ ಎನ್ನ ಬಗೆಗ ನೀವ್ಯಾರವಿ ಶೋಕದುಲ್ಕೆ. ಇಗೋ ನೋಡು ಲಕ್ಷ್ಮಣ ತಾಪಸರ ಬಿಡು, ಇದ ನೋಡಿ ಮರುಕೊಳಿಸಿತೆನಗವಳ ಪಾಡು. ನೋಡಿ ಆಗ ಲಕ್ಷ್ಮಣನಿದ್ದವನು ರಾಮನಿಗೆ ಸಮಾಧಾನವನ್ನು ಮಾಡಿದ ಮೇಲೆ ರಾಮ ಹೇಳ್ತಾನ, ಸ್ಥೈರ್ಯವಂತೂ ನಾನು ಎಲ್ಲಿಂದ ಧೈರ್ಯವನ್ನು ತೆಗೆದುಕೊಳ್ಳಲಿ ಲಕ್ಷ್ಮಣ, ಅವಳ ನೆನಪಿನ ಸೆಳೆತಕ್ಕೆನ್ನಾತ್ಮ ಸಿಲ್ಕೆ. ನೋಡಿ ನನಗೆ ಸೀತೆಯ ನೆನಪು ತುಂಬ ಕಾಡ್ತಾ ಇದೆ, ಕಣ್ಣು ಮುಚ್ಚಿದರೆ ಸಾಕು, ಕಣ್ಣು ಬಿಟ್ಟರೆ ಸಾಕು ಸೀತೆಯ ನೆನಪು ನನಗೆ ತುಂಬ ಕಾಡ್ತಾ ಇದೆ. ಎನ್ನ ಬಗೆಗ ನೀವು ಯಾರವಿ ಶೋಕದುಲ್ಕೆ. ಶೋಕ ಅಂದರೆ ದುಃಖ ಮಕ್ಕಳೇ, ಹೌದಾ. ನನಗೆ ಅವಳ ದುಃಖ ಏನಾಗಿಬಿಟ್ಟೈತಿ, ಅನಿವಾರ್ಯ ಆಗಿಬಿಟ್ಟೈತಿ. ನನಗೆ ಕಣ್ಣು ಬಿಟ್ಟರು ಸಾಕು, ಕಣ್ಣು ತೆರೆದ್ರು ಸಾಕು ಸೀತೆನ ಕಾಡ್ತಾ ಇದ್ದಾಳೆ, ಸೀತೆಯ ನೆನಪೇ ಪದೇ ಪದೇ ಬರ್ತಾ ಇದೆ. ಇಗೋ ನೋಡು ಲಕ್ಷ್ಮಣನಿಗೆ ಮುಂದುವರೆದು ಹೇಳ್ತಾ ಇದ್ದಾನೆ, ತಾಪಸಿರ ಬಿಡು. ನೋಡಿ ಇದು ತಪಸ್ವಿಗಳ ಬೀಡು, ಇದ ನೋಡಿ ಮರಕೊಳಿಸಿ ತನಗವಳ ಪಾಡು. ನನಗೆ ಈ ತಪಸ್ವಿಗಳ ಬೀಡನ್ನು ನೋಡಿ ನನಗೇನಾಗ್ಬಿಡ್ತು, ಮತ್ತೆ ಸೀತೆಯ ನೆನಪು ಇನ್ನಷ್ಟು ಕಾಡಲಿಕ್ಕೆ ಪ್ರಾರಂಭವಾಯಿತು. ಇದನ್ನೆಲ್ಲವನ್ನು ನೋಡಿ ನನಗೆ ಸೀತೆ ಮತ್ತೆ ನೆನಪಾದ್ಲು ಅಂಥೇಳಿ ಏನು ಮಾಡ್ತಾ ಇದ್ದಾನೆ ರಾಮ ಹೇಳ್ತಾ ಇದ್ದಾನೆ. ಆಗ ರಾಮ ಹೇಳಿದಂತಹ ಮಾತಿಗೆ ಲಕ್ಷ್ಮಣ ಏನು ಹೇಳ್ತಾನೆ ನೋಡಿ, ಲಕ್ಷ್ಮಣ ಹೌದು ದಿಟ ಚಿತ್ರಕೂಟವೇ ಮನಕ್ಕೆ ಬಹುದು, ಜತೆಯೊಳಗೆ ಅತ್ತಿಗೆ ಇದ್ದ ಬಗೆಯಂತಹುದು. ಪಾಪಿನ ಆಕೆಯನ್ನು ಒಂಟಿಯಳು ಬಿಟ್ಟೆ, ಎನ್ನ ಅಹಂಕೃತಿಗೆ ಮನ್ನಣೆಯೇ ಕೊಟ್ಟೆ. ನೋಡಿ ಏನು ಹೇಳ್ತಾನೆ ಲಕ್ಷ್ಮಣ, ಹೌದು ದಿಟ ಚಿತ್ರಕೂಟವೇ ಮನಕ್ಕೆ ಬಹುದು. ನೋಡಿ ಲಕ್ಷ್ಮಣ ಹೇಳ್ತಾನೆ, ಹೌದು ಅಣ್ಣ ನಿಜ ಹೇಳ್ತಾ ಇದೀಯ. ನನಗೆ ಈ ಮತಂಗ ಆಶ್ರಮದಲ್ಲಿರ್ತಕ್ಕಂತಹ ಈ ಕುಟೀರವನ್ನು ನೋಡಿದ ತಕ್ಷಣ ನನಗೇನಾಯಿತು, ಚಿತ್ರಕೂಟನ ನನಗೆ ನೆನಪು ಬಂತು. ಚಿತ್ರಕೂಟ ಅಂತಂದರೆ ಮಕ್ಕಳೇ ಇದೊಂದು ಪರ್ವತ, ಉತ್ತರ ಭಾರತದ ಪಯೋಸ್ನಿ ನದಿ ಪಕ್ಕದಲ್ಲಿರ್ತಕ್ಕಂತಹ ಈ ಚಿತ್ರಕೂಟ, ಇಲ್ಲಿ ಶ್ರೀರಾಮ ಮತ್ತು ಸೀತಾ ಲಕ್ಷ್ಮಣರೊಂದಿಗೆ ಏನು ಮಾಡ್ತಾನೆ, ಅರಣ್ಯವಾಸಕ್ಕೆ ಹೋಗುವಂತಹ ಪ್ರಾರಂಭದ ಸಂದರ್ಭದಲ್ಲಿ ಹೊರಟಾಗ ಮೊದಲ ಆತ ಏನು ಮಾಡ್ತಾನೆ, ಚಿತ್ರಕೂಟದಲ್ಲಿ ಬಂದು ಉಳಿತಾನ. ಅಲ್ಲಿ ಒಂದು ಆಶ್ರಮವನ್ನು ಕಟ್ಕೊಂಡು ಉಳಿದು ಆ ಉಳಿತಾನ. ಮುಂದೆ
ಭರತ ಏನು ಮಾಡ್ತಾನೆ, ಶ್ರೀರಾಮನ ಭೇಟಿಗಾಗಿ ಬಂದಾಗ ಆತನ ಪಾದುಕೆಗಳನ್ನು ಅಲ್ಲಿ ಪಡೆದುಕೊಳ್ಳುವಂತಹ ಒಂದು ಸ್ಥಳಕ್ಕೆ ನಾವು ಚಿತ್ರಕೂಟ ಅಂತ ಕರಿತೀವಿ. ಅದಕ್ಕೆ ಲಕ್ಷ್ಮಣ ಏನು ಹೇಳ್ತಾ ಇದ್ದಾನೆ, ಹೌದು ಅಣ್ಣ, ನೀನು ನಿಜಾನೇ ಹೇಳ್ತಾ ಇದೆಯಾ. ಇದನ್ನೆಲ್ಲವನ್ನು ಮತಂಗ ಮುನಿಗಳ ಆಶ್ರಮವನ್ನು ನೋಡಿ, ಆ ಕುಟೀರವನ್ನು ನೋಡಿ ನನಗೆ ಏನಾಗ್ಬಿಟ್ಟು ಚಿತ್ರಕೂಟನ ಮೂಲಕ ನನ್ನ ಮನಸ್ಸಿಗೆ ಬಂದುಬಿಡ್ತು. ಜೊತೆಯೊಳ ಅತ್ತಿಗೆ ಇದ್ದ ಬಗೆಯಂತಹುದು. ಅಲ್ಲಿ ನಮ್ಮ ಜೊತೆಗೆ ಅತ್ತಿಗೆ ಇದ್ಲು. ನನಗೂ ಕೂಡ ಇದನ್ನು ನೋಡಿ ನಮ್ಮ ಅತ್ತಿಗೆ ಇದ್ದಂತಹ ನೆನಪು ಮನಸ್ಸಿಗೆ ಬಂದುಬಿಡ್ತು, ನನ್ನ ಮನಕ್ಕೆ ಬಂದುಬಿಡ್ತು. ಪಾಪಿನ ಆಕೆಯನ್ನು ಒಂಟಿಯೊಳು ಬಿಟ್ಟೆ. ನೋಡಿ ಲಕ್ಷ್ಮಣ ಹೇಳ್ತಾ ಇದ್ದಾನೆ, ಪಾಪಿಯನ್ನು ನಾನು ರಾಮ, ನೀನು ಇಲ್ಲೇ ಇರುವಂಥ ಸಂದರ್ಭದಲ್ಲಿ ಅತ್ತಿಗೆಯನ್ನು ನೋಡ್ಕೋ ಅಂತೇಳಿ ನೀನು ನನಗೆ ಹೇಳ್ಬಿಟ್ಟು ಹೋಗಿದ್ದಿ. ಆದರೆ ನಾನೇನು ಮಾಡಿದ್ನಿ, ಸರಿಯಾಗಿ ನೋಡ್ಕೋಕ್ಕಾಗದೆ ಅವಳನ್ನು ಒಬ್ಬಂಟಿಯಾಗಿಬಿಟ್ಟು ನಾನು ಕೂಡ ಹೋಗ್ಬಿಟ್ಟೆ. ಎನ್ನ ಅಹಂಕೃತಿಯೇ ಮನ್ನಣೆಯ ಕೊಟ್ಟೆ. ನಾನು ಪಾಪಿಯನ್ನು ನಾನು ಅತ್ತಿಗೆನ ಒಬ್ಬಳನ್ನೇ ಬಿಟ್ಟು ಕೂಡ ಅವಳನ್ನು ಒಂಟಿಯಾಗಿ ಬಿಟ್ಟು ಹೋಗ್ಬಿಟ್ಬಿಟ್ಟೆ. ನಾನು ಸರಿಯಾಗಿ ಗಮನವನ್ನು ಕೊಡಲಿಲ್ಲ, ನಾನು ಅದಕ್ಕೆ ಹೆಚ್ಚಾಗಿ ಮಹತ್ವವನ್ನು ಕೊಟ್ಟೆ ಅಂತ ಹೇಳಿ ಇಲ್ಲಿ ಲಕ್ಷ್ಮಣ ಹೇಳ್ತಾನೆ. ಲಕ್ಷ್ಮಣ ಹೇಳಿದಂತಹ ಸಂದರ್ಭದಲ್ಲಿ ರಾಮ ಲಕ್ಷ್ಮಣನ ಮಾತಿಗೆ ಏನು ಹೇಳ್ತಾನೆ ನೋಡಿ, ರಾಮ, ಮರಗದಿರು ತಮ್ಮಯ್ಯ, ಆದುದಾಯಿತು. ನೋಡು, ಓ ತಮ್ಮನೇ, ನೀನು ಮರಗಕ್ಕೆ ಹೋಗಬೇಡ, ಏನೋ ದುಃಖವನ್ನು ಪಡಲಿಕ್ಕೆ ಹೋಗಬೇಡ. ಮರಗು ಅಂತಂದರೆ ದುಃಖಿಸುವಂತೆ ಅರ್ಥ. ಅದಕ್ಕೆ ಮರಗಲಿಕ್ಕೆ ಹೋಗಬೇಡ, ಆದಿದ್ದಂತೂ ಆಗೋಗೈತಿ, ನಡೆದು ಬಿಟ್ಟೈತಿ, ಇನ್ನೇನು ಮಾಡಲಿಕ್ಕೆ ಸಾಧ್ಯವಿಲ್ಲ, ಹೌದಾ. ಅದಕ್ಕೆ ನೀನು ಮರಗಲಿಕ್ಕೆ ಹೋಗಬೇಡ ತಮ್ಮಯ್ಯ. ನಿಮ್ಮನ್ನಿಂತ ದೈವ ಮರಳು ಮಾಡಿತ್ತು. ನೋಡಿ, ಹಿಂಗಾಗ್ಬೇಕಂತೇಳಿ ಮೊದಲೇ ದೈವ ನಿರ್ಧಾರ ಮಾಡಿತ್ತು ಅಂತೇಳಿ ಕಾಣಿಸುತ್ತೆ. ಹಿಂಗಾಗ್ಬೇಕಂತ ಮೊದಲೇ ದೈವ ಅಂದ್ಕೊಂಡಿಂತ ಅನಿಸುತ್ತೆ. ಹೀಗಾಗಿ ಆದಿದ್ದಾಯಿತು ತಮ್ಮಯ್ಯ, ನೀನು ವ್ಯಥೆಯನ್ನು ಪಡಲಿಕ್ಕೆ ಹೋಗಬೇಡ. ಧನು ಪೇಳ್ದ ದಾರಿಯೊಳೆ ನಾವು ಬಂದಿದ್ದೇವೆ. ಆ ಧನು ಅಂದರೆ ತಪಸ್ವಿ, ಆತ ಹೇಳಿರುವಂತಹ ದಾರಿಯೊಳಗೆ ನಾವು ಬಂದಿದ್ದೀವಾ. ಧನು ಅಂತ ಏನು ತಪಸ್ವಿ ಅಂತ ಹೇಳಿದ್ವಲ್ವಾ ಮಕ್ಕಳೇ, ನಾವು ಹಿಂದಿನ ತರಗತಿಯಲ್ಲಿ ಕಳೆದ ತರಗತಿಯಲ್ಲಿ ಧನು ಅಂದ್ರೆ ಅಂತ ಯಾರಂತ ಹೇಳಿದ್ದೀನಿ, ಹೌದಾ. ದಂಡಕಾರಣ್ಯದಲ್ಲಿ ವಾಸ ಮಾಡ್ತಿರುವಂಥ ಒಬ್ಬ ಕಬಂದ ಅನ್ನುವಂಥ ಹೆಸರಿನ ಒಬ್ಬ ರಾಕ್ಷಸ ಇರ್ತಾನೆ. ಈತ ಹಿಂದಿನ ಜನ್ಮದಲ್ಲಿ ವಿಶ್ವಾಸ ಎಂಬಂತೆ ಗಂಧರ್ವನಾಗಿರ್ತಾನೆ. ಆಗ ಸ್ಥೂಲಶಿರನ ಎಂಬಂತಹ ಒಬ್ಬ ಮುನಿಯನ್ನು ಈತ ಅವಮಾನವನ್ನು ಮಾಡಿದ್ದಕ್ಕಾಗಿ ಮುಂದಿನ ಜನ್ಮದಲ್ಲಿ ಏನು ಮಾಡ್ತಾನೆ, ರಾಕ್ಷಸನಾಗಿ ಜನಿಸ್ತಾನೆ. ಒಂದ್ಸಲ ಇಂದ್ರನ ವಜ್ರಾಯುಧದ ಪ್ರಹಾರದಿಂದ ಇವನ ಮುಖ ಏನಕ್ಕತ್ತಿ ಕುಸಿದು ಹೊಟ್ಟೆ ಒಳಗೆ ಸೇರ್ಕೊಂಡು ಬಿಡ್ತೈತಿ. ಹಾಗಾಗಿ ಈತನಿಗೆ ಉದರ ಮುಖ ಅನ್ನುವಂಥ ಹೆಸರು ಬರ್ತೈತಿ. ಆಮೇಲೆ ಮುಂದೊಂದು ದಿನ ಇವ ರಾಮ ಲಕ್ಷ್ಮಣರಿಂದ ಈತನಿಗೆ ಶಾಪ ವಿಮೋಚನೆ ಆಗ್ತೈತಿ. ಅದಾದ್ಮೇಲೆ ತನ್ನ ಶಾಪ ವಿಮೋಚನೆ ಆದಮೇಲೆ ಶಬರಿಯ ವೃತ್ತಾಂತವನ್ನು ರಾಮನಿಗೆ ತಿಳಿಸಿ ಈತ ಏನು ಮಾಡ್ತಾನೆ, ಅಲ್ಲಿ ಹೋಗು ಸುಗ್ರೀವ ಅದಾನ, ಸುಗ್ರೀವನ ಹತ್ರ ಹೋದರೆ ಸೀತೆಯನ್ನು ಮರಳಿ ಪಡೆಯಬಹುದು ಅನ್ನುವಂಥ ಒಂದು ಸಲಹೆಯನ್ನು ಯಾರು ನೀಡ್ತಾರೆ, ಧನು ನೀಡಿರ್ತಾನೆ. ಹೀಗಾಗಿ ರಾಮ ಏನು ಹೇಳ್ತಾ ಇದ್ದಾನಪ್ಪ ಅಂತಂದ್ರೆ ಲಕ್ಷ್ಮಣನಿಗೆ, ನಾವು ಧನು ಹೇಳಿರುವಂತಹ ಆಶ್ರಮಕ್ಕೆ ಬಂದಿದ್ದೀವಾ, ಶ್ರಮಣೀಯ ಆಶ್ರಮವಿದುವೆ. ನೋಡಿ, ಆ ತಪಸ್ವಿ ಹೇಳಿದಲ್ಲ, ಆ ತಪಸ್ವಿ ಶಬರಿ ಇರ್ತಕ್ಕಂಥ ಆಶ್ರಮ ಇದನ ಅಂಥೇಳಿ ಯಾರು ಕೇಳ್ತಾ ಇದ್ದಾನ, ರಾಮ ಹೇಳ್ತಾ ಇದ್ದಾನ. ಅಗೋ ಲಕ್ಷ್ಮಣ, ಅತ್ತ ಆವುದಿ ಮರಳು ನಮ್ಮೆಡೆಗೆ ಬರುತ್ತಿಹುದು, ಏನಿದರ ಹುರುಳು. ನೋಡು ಲಕ್ಷ್ಮಣ, ಇದು ಶ್ರಮನೇ ಆಶ್ರಮ ಇದನ, ತಪಸ್ವಿ ಅಂದರೆ ಶಬರಿ ಆಶ್ರಮ ಇದನ. ಏನು ನಾವು ಧನು ಹೇಳ್ತಾನಲ್ವ, ನಾವು ಅದ ಆಶ್ರಮಕ್ಕೆ ಬಂದಿದ್ದೀವ, ಆ ತಪಸ್ವಿ ಇರ್ತಕ್ಕಂಥ ಆಶ್ರಮ ಇದನ ಅಂತ ಹೇಳ್ತಿರುವಂಥ ಸಂದರ್ಭದಲ್ಲಿ ನೋಡು ಲಕ್ಷ್ಮಣ, ಅಲ್ಲಿ ನೋಡು, ಅಲ್ಲಿ ಯಾರೋ ಒಬ್ಬಳು ಮರಳು, ವಯಸ್ಸಾದಂತಹ ಹಣ್ಣ ವಯಸ್ಸಾಗಿರ್ತಕ್ಕಂತಹ ಮುದುಕಿ ಒಬ್ಬಳು ಏನು ಮಾಡ್ತಾಳೆ, ಬುದ್ಧಿಹೀನರಾದಂಥವಳು ಇಲ್ಲಿ ಬರ್ತಾ ಇದ್ದಾಳೆ, ನಮ್ಮ ಅಡಿಗೆ ಬರತ್ತಾಳ, ಏನಿದರ ಹುರುಳು, ಯಾಕಿರ್ಬೋದು ಅಂಥೇಳಿ ರಾಮ ಕೇಳ್ತಾ ಇದ್ದಾನ. ಆಗ ರಾಮನ ಮಾತಿಗೆ ಲಕ್ಷ್ಮಣ ಏನು ಹೇಳ್ತಾನೆ ನೋಡಿ, ಲಕ್ಷ್ಮಣ ಮರೆಗೆ ಬಾ ಅಣ್ಣಯ್ಯ ಪರೀಕ್ಷಿಸುವ ಮುನ್ನ. ನೋಡಿ, ಅವಾಗ ಲಕ್ಷ್ಮಣ ಹೇಳ್ತಾನೆ, ಅಣ್ಣ ಇಲ್ಲೇ ಒಂದು ಮರ ಇದೆಲ್ಲ, ಇದರ ಮರೆಗೆ ನಾವು ನಿಂತ್ಕೊಳ್ಳೋಣ, ಮುದುಕಿ ಯಾಕೆ ನಮ್ಮ ಹತ್ರ ಬರ್ತಾ ಇದ್ದಾಳೆ ಅಂತೇಳಿ ನಾವು ಪರೀಕ್ಷೆಯನ್ನು ಮಾಡೋಣ ಅಣ್ಣಯ್ಯ, ಬಾ ಇಲ್ಲಿ ನಿಂತ್ಕೊಳ್ಳೋಣ ಅಂತೇಳಿ ಲಕ್ಷ್ಮಣ ಹೇಳ್ತಾ ಇದ್ದಾನೆ. ಇದಿರುಗಳೇ ನಾವಿದನ್ನು ಏನಹುದು ಬಣ್ಣ. ನೋಡಿ ಅಣ್ಣಯ್ಯ, ನಾವು ಆ ಮುದುಕಿ ಯಾಕೆ ಬರ್ತಿದ್ದಾಳೆ ನಮ್ಮ ಕಡೆ ಎಂಬುದನ್ನು ನಾವು ಪರೀಕ್ಷೆ ಮಾಡೋಣ ಅಂಥೇಳಿ ಇಬ್ಬರು ಏನು ಮಾಡ್ತಾರೆ, ಅಲ್ಲೇ ಇರ್ತಕ್ಕಂತಹ ಮತಂಗ ಆಶ್ರಮದಲ್ಲಿರ್ತಕ್ಕಂತಹ ಒಂದು ಮರದ ಕಡೆ ಅವ್ರು ಏನು ಮಾಡ್ತಾರೆ, ಮರೆಗೆ ನಿಂತ್ಕೊಳ್ತಾರೆ. ಮರೆಯೊಳಿರುವರು, ನೋಡಿ ಮರೆಗೆ ನಿಂತ್ಕೊಳ್ತಾರೆ ರಾಮ ಮತ್ತು ಲಕ್ಷ್ಮಣರು. ಶಬರಿ ತಳಿರು ಹೂವು ಹಣ್ಣು ಹಂಪಲುಗಳನ್ನು ತಲೆ ಕಂಕುಳು ಕೈಯಲ್ಲಿ ಕೊಂಡು ಬರುವಳು. ನೋಡಿ ಶಬರಿ ಹೇಗೆ ಬರ್ತಾ ಇದ್ದಾಳಪ್ಪ ಅಂತಂದ್ರೆ, ತಳಿರುವನ್ನು, ಹೂವು ಹಣ್ಣು ಹಂಪಲುಗಳನ್ನು, ತಲೆ ಕಂಕುಳು ಅಂತಂದ್ರೆ ಹೊಟ್ಟೆ, ಹೌದಾ. ಇಂಥಲ್ಲೆಲ್ಲವನ್ನು ಇಟ್ಕೊಂಡು ಅವಳು ಏನು ಮಾಡ್ತಾಳೆ, ಕೈಯಲ್ಲಿ ತಲೆಯಲ್ಲಿ ಎಲ್ಲ ಕಡೆ ಇಟ್ಕೊಂಡು ಹೂವುಗಳನ್ನು ಹಣ್ಣುಗಳನ್ನು ಹಂಪಲುಗಳನ್ನು ಇಟ್ಕೊಂಡು ಬರ್ತಾ ಇದ್ದಾಳ. ಅವಳು ಹೇಗೆ ಬರ್ತಾ ಇದ್ದಾಳೆ ನೋಡಿ ಮಕ್ಕಳಿಗೆ. ಕಂಕುಳ ಅಂದರೆ ಬಗಲು ಅಂತ ಅರ್ಥ, ಹೌದಾ. ನಾನು ಹೊಟ್ಟೆ ಅಂದೆ.
ಅಲ್ಲ ಕಂಕುಳು ಅಂತಂದರೆ ಬಗಲು. ಹಾಗಾಗಿ ಶಬರಿ ಏನು ಮಾಡ್ತಾರೆ, ತಳಿರು, ಹೂವು, ಹಣ್ಣು, ಹಂಪಲುಗಳನ್ನು ತನ್ನ ಕೈಯಲ್ಲಿ ತನ್ನ ತಲೆಯ ಮೇಲೆ ಹಾಗೂ ಬಗಲಲ್ಲಿ ಇಟ್ಕೊಂಡು ಬರ್ತಾ ಇದ್ದಾಳೆ. ಹೇಗೆ ಬರ್ತಾ ಇದ್ದಾಳೆ ನೋಡಿ ಶಬರಿ. ರಾಮ ಬಾರದೆ ನನಗೇನು ತೋರದೆ. ನೋಡಿ ಶಬರಿ ಏನು ಮಾಡ್ತಾಳೆ, ಎಲ್ಲವನ್ನು ಇಟ್ಕೊಂಡು ಹಾಡನ್ನು ಹಾಡ್ತಾ ಬರ್ತಾ ಇದ್ದಾಳೆ. ಯಾವ ರೀತಿಯಾಗಿ ರಾಮ ಬಾರದೆ, ರಾಮನ ಬರುವಿಕೆ ಕಾಯ್ತಾ ಇರುವಂತಹ ಶಬರಿ, ಆತನ ಭೇಟಿ ಆಗಬೇಕು, ಆತನ ದರ್ಶನವನ್ನು ಪಡಿಬೇಕು ಅನ್ನುವಂಥ ಕಾಯ್ತಾ ಇರುವ ಒಂದು ಶಬರಿ ಏನು ಹೇಳ್ತದೆ, ರಾಮ ಬಾರದೆ ಇದ್ರೆ ನನಗೇನು ತೋರ್ತಾನೆ ಇಲ್ಲ ನನ್ನ ರಾಮ ಬಾರದೆ ನನಗೇನು ತೋರದೆ. ಅವ ಸವಿದಲ್ಲದೆ ಸವಿಯಾಗದ ಈ ಕಡು ಸವಿ ಹಣ್ಣುಗಳ ನೇಗೆಯಂ ಮಧುಕರ ಗೀತದ ಮಧು ಊರಿರುವೆ ಮಧುಪರ್ಕವ ನಾನರ್ಗಿವೆಂ ರಾಮ ಬಾರದೆ ನನಗೇನು ತೋರದೆ. ಅವ ಸವಿದಲ್ಲದೆ ಸವಿಯಾಗದ ಈ ನೋಡಿ, ರಾಮ ಹಣ್ಣುಗಳನ್ನ ತಿಂದರೆ ಮಾತ್ರ ಏನಾಗುತ್ತೆ, ಇದರ ಸವಿ ಇನ್ನಷ್ಟು ರುಚಿಯಾಗಿರುತ್ತೆ. ಇದರ ರುಚಿ ಈಗ ಎಷ್ಟೈತಲ್ಲ ಅದಕ್ಕಿಂತ 10 ಪಟ್ಟು ಹೆಚ್ಚಾಗ್ತದೆ. ಯಾಕಂದ್ರೆ ಪ್ರತಿನಿತ್ಯ ಶಬರಿಗೆ ಕಾಯಕನೇ ಅದೇ, ಹೌದಾ? ಏನು ಇಂದಲ್ಲ ನಾಳೆ ರಾಮ ಬರ್ತಾನೆ, ಆತನ ದರ್ಶನ ಮಾಡಬೇಕು, ಆತನ ಭೇಟಿಯನ್ನು ಮಾಡಬೇಕು ಅನ್ನೋಂಥ ರಾಮನ ಬರುವಿಕೆ ಕಾಯ್ತಾ ಇರುವಂಥ ಶಬರಿ ಏನು ಮಾಡ್ತಾರೆ, ಪ್ರತಿನಿತ್ಯ ಆತ ಬರುವಂಥ ದಾರಿಯಲ್ಲಿ ಆಶ್ರಮವನ್ನು ಸ್ವಚ್ಛ ಮಾಡುವುದಾಗಿರ್ಬೋದು, ಆಮೇಲೆ ಹೂವು ಹಣ್ಣು ಹಂಪಲುಗಳನ್ನ ತರುವುದಾಗಿರ್ಬೋದು, ಇದನ್ನೇ ಪ್ರತಿದಿನ ಅವಳು ತನ್ನ ಕಾಯಕವನ್ನು ಮಾಡ್ಕೊಂಡಿರ್ತಾಳೆ ಶಬರಿ. ಹೀಗಾಗಿ ಅವಳೇನು ಹೇಳ್ತಾಳೆ, ಆತ ಹಣ್ಣನ್ನು ಸವಿದ್ರೆ ಮಾತ್ರ ಏನಾಗುತ್ತೆ, ಇದರ ರುಚಿ ಇನ್ನಷ್ಟು ಹೆಚ್ಚಾಗ್ತತಿ. ಈ ಕಡು ಸವಿ ಹಣ್ಣುಗಳ ನೇಗೆಯಂ, ಹೇ ರಾಮನೇ ಇಂತಹ ಕಡು ಸಾವಿಯಾಗಿರ್ತಕ್ಕಂಥ ಹಣ್ಣುಗಳನ್ನು ನೀನು ಬಂದೇ ಬರ್ತೀಯ ಇವತ್ತಂತೆ ಅಂದ್ಕೊಂಡು ನಾನೇನು ಮಾಡಿದ್ದೀನಿ, ಇಂಥ ಹಣ್ಣುಗಳನ್ನೆಲ್ಲವನ್ನು ನಾನು ಸಂಗ್ರಹವನ್ನು ಮಾಡಿದ್ದೀನಿ ಅಂತ ಹೇಳ್ತಾ ಇದ್ದಾಳೆ. ಹಾಡನ್ನು ಹಾಡ್ತಾ ಇದ್ದಾಳೆ ಯಾರು, ಶಬರಿ. ಮಧುಕರ ಗೀತದ ಮಧು ಊರಿರುವೆ ಅಂತಂದರೆ ರುಚಿಯಾಗಿರುವಂಥ ಹಣ್ಣುಗಳನ್ನು ಸಂಗ್ರಹಣೆ ಮಾಡಿರುವಂತಹ ಶಬರಿ ಏನು ಹೇಳ್ತದೆ, ಮುಂದುವರಿದು ಮಧುಕರ ಗೀತದ ಮಧು ಊರಿರುವೆ ಅಂತಂದ್ರೆ ಜೇನು, ಹಲವಾರು ಹೂವುಗಳಿಂದ ಸಂಗ್ರಹ ಮಾಡಿರುವಂತಹ ಜೇನನ್ನು ಕೂಡ ನಾನು ಹಣ್ಣುಗಳ ಜೊತೆಗೆ ಸಂಗ್ರಹವನ್ನು ಮಾಡಿಟ್ಟಿದ್ದೀನಿ. ಮಧುಪರ್ಕವ ನಾನರ್ಗಿವೆಂ, ಈ ಮಧುಪರ್ಕವ ನಾನು ಯಾರಿಗೆ ಕೊಡಲಿ, ನೀನು ಬರದೇ ಇದ್ರೆ ಈ ಜೇನನ್ನು, ನಾನು ಹಲವಾರು ಹೂವಿನಿಂದ ಸಂಗ್ರಹ ಮಾಡಿರ್ತಕ್ಕಂಥ ಜೇನನ್ನು, ರುಚಿಯಾಗಿರ್ತಕ್ಕಂಥ ಹಣ್ಣುಗಳನ್ನು ನಾನು ಯಾರಿಗೆ ಕೊಡಲಿ. ಮಧುಪರ್ಕ ಅಂತಂದರೆ ಅತಿಥಿಗಳಿಗೆ ನೀಡ್ತಕ್ಕಂತಹ ಒಂದು ಮೊಸರಾಗಿರ್ಬೋದು, ತುಪ್ಪ ಆಗಿರ್ಬೋದು, ಹಾಲು ಆಗಿರ್ಬೋದು, ಅಥವಾ ಜೇನುತುಪ್ಪ ಆಗಿರ್ಬೋದು, ಸಕ್ಕರೆ ಮಿಶ್ರಿತ ಒಂದು ಪಾನೀಯ ಕೂಡ ಆಗಿರ್ಬೋದು, ಇವಕ್ಕೆಲ್ಲವೂ ನಾವೇನು ಕರಿತೀವಿ, ಮಧುಪರ್ಕ ಅಂತೇಳಿ ಕರಿತೀವಿ, ಹೌದಾ? ಹೀಗಾಗಿ ನಾನು ಇದನ್ನೆಲ್ಲ ಯಾರಿಗೆ ಕೊಡಲಿ ರಾಮ, ನೀನು ಬಾರದೇ ಹೋದ್ರೆ ನನಗೇನು ತೋರೋದಿಲ್ಲ, ನಾನು ಯಾರಿಗೆ ಕೊಡಲಿ ಅಂತ ಹೇಳಿ ಶಬರಿ ಹಾಡ್ತಾ ಇದ್ದಾಳೆ. ಮುಂದೆ ಹಾಡ್ತಾ ಏನು ಹೇಳ್ತಾಳೆ ನೋಡಿ ಶಬರಿ, ಯಾವ ರೀತಿ ಹಾಡನ್ನು ಹಾಡ್ತಾ ಇದ್ದಾಳೆ. ಭಾರಾಮ ಭಾರಾಮ ಭಾರೈ ಭಾ ಬಗೆಯಿರುಳಿನ ಪೆರೆಯೇ, ರಾಮ ಬೇಗ ಬಾ, ಎಲ್ಲಿದೆಯಾ, ಭಾರಾಮ ಬಾ, ನನಗೆ ಹಗಲು ಯಾವುದು ರಾತ್ರಿ ಯಾವುದು ಗೊತ್ತಾಗ್ತಾ ಇಲ್ಲ, ರಾತ್ರಿ ಕಳೆದು ಬೆಳಗ್ಗೆ ಹೇಗಾಗ್ತಾ ಇದೆ ಅಂತಲೂ ಕೂಡ ನನಗೆ ಗೊತ್ತಾಗ್ತಾ ಇಲ್ಲ, ಭಾರಾಮ ಬಾ ಅಂಥೇಳಿ ರಾಮನ ಕರಿತಾ ಇದ್ದಾಳೆ. ಕೋ ಹಣ್ಣುಗಳ ಹೂಗಳ ನೋಡಿ, ನಾನು ನಿನಗಾಗಿ ರುಚಿಯಾಗಿರುವಂಥ ಹಣ್ಣುಗಳನ್ನು ಸಂಗ್ರಹವನ್ನು ಮಾಡಿಟ್ಟಿದ್ದೀನಿ, ಸುವಾಸನೆ ಭರಿತವಾಗಿರ್ತಕ್ಕಂಥ ಹೂಗಳನ್ನು ಸಂಗ್ರಹ ಮಾಡಿಟ್ಟಿದ್ದೀನಿ. ನಿನಗೆ ಹೂಗಳನ್ನು ತಗೋ, ಹಣ್ಣುಗಳನ್ನು ತೆಗೆದುಕೋ ಅಂದರೆ ತೆಗೆದುಕೋ ಅಂಥೇಳಿ ಎಲ್ಲವನ್ನು ತೆಗೆದುಕೋಪ ರಾಮ ಅಂತ ಹೇಳ್ತಾ ಇದ್ದಾಳೆ. ಎಲ್ಲವಕ್ಕೂ ಎನ್ನೊಳ ಮೊರೆ ಅಂದರೆ ಮಕ್ಕಳೇ ಪ್ರಾರ್ಥನೆ, ಕೋ ಅಂದರೆ ತೆಗೆದುಕೋ ಅಂತ ಇದೆಯಲ್ಲ, ಹಣ್ಣುಗಳನ್ನು ರುಚಿಯಾಗಿರುವಂಥ ಹಣ್ಣುಗಳನ್ನ ಸಂಗ್ರಹ ಮಾಡಿಟ್ಟಿದ್ದೀನಿ, ಅವುಗಳನ್ನು ತಗೋ. ಆಮೇಲೆ ಸುವಾಸನೆ ಭರಿತ ಆಗಿರ್ತಕ್ಕಂಥ ಹೂಗಳನ್ನು ಸಂಗ್ರಹ ಮಾಡಿಟ್ಟಿದ್ದೀನಿ, ನಿನಗೆ ಅವುಗಳನ್ನು ನೀನು ತೆಗೆದುಕೋ ರಾಮ ಅಂತ ಪ್ರಾರ್ಥನೆಯನ್ನು ಮಾಡ್ತಾಳೆ. ನೀನು ಎಲ್ಲವನ್ನ ತೆಗೆದುಕೋ ರಾಮ, ರಾಮ ಬಾರದೆ ನನಗೇನು ಸೇರದೆ, ರಾಮ ನೀನು ಬರದೆ ಇದ್ದರೆ ನನಗೆ ಏನೂ ಕೂಡ ಸೇರುವುದಿಲ್ಲ, ರಾಮ ನೀನು ಯಾವಾಗ ಬರುವೆಯಪ್ಪ ಅಂತ ರಾಮನ ಕುರಿತು ಹಾಡನ್ನು ಹಾಡ್ತಾ ಇದ್ದಾಳೆ ಶಬರಿ. ಪರ್ಣಶಾಲೆಯೊಳಕ್ಕೆ ಹೋಗುವಳು, ರಾಮ ಲಕ್ಷ್ಮಣರು ಕಾಣಿಸಿಕೊಳ್ಳುತ್ತಾರೆ. ನೋಡಿ, ಆವಾಗ ಇವಳು ಏನು ಮಾಡ್ತಾಳೆ, ಹೀಗೆ ಹಾಡನ್ನು ಹಾಡ್ತಾ ರಾಮ ನೀನು ಬರದೇ ಇದ್ದರೆ ನನಗೆ ಯಾವುದು ಕೂಡ ಸೇರುವುದಿಲ್ಲ ಅಂತೇಳಿ ಅಂದ್ಕೊಂಡು ಆ ಎಲೆಗಳಿಂದ ಮಾಡಿರ್ತಕ್ಕಂತಹ ಒಂದು ಕುಟೀರದೊಳಗೆ ಶಬರಿ ಹೋಗ್ತಾಳೆ. ಆಗ ಇಲ್ಲಿವರೆಗೂ ಮರೆಯೊಳಗೆ ನಿಂತ್ಕೊಂಡು ಅವಳ ಹಾಡುವುದನ್ನು ಕೇಳ್ತಾ ಇರುವಂತಹ ರಾಮ ಲಕ್ಷ್ಮಣರು ಏನು ಮಾಡ್ತಾರೆ, ಕಾಣಿಸ್ಕೊಳ್ತಾರೆ. ಮುಂದುವರೆದು ಏನು ಹೇಳ್ತಾರೆ ನೋಡಿ ರಾಮ ಎನಗಿನಿತು ಹಂಬಲಿಪ ಈ ಜಟಿಲ ಕಬರಿ, ಆ ಉದರ ಮುಖನೊರೆದ ಶ್ರಮಣಿ ಶಬರಿ, ಉಪಕಾರ ವಿನಿತಿಲ್ಲ ಈಕೆಗೆನ್ನಿಂದ, ಆದೊಡೆಯು ನೆನೆಯುತಿಹಳಿ ನಿರ್ತತಿಯಿಂದ, ನಾಚುತಿಹೆನೆ ಪೂಜೈ ನಲುಮೆಯಿಂದ.
ಇಲ್ಲಿವರೆಗೂ ಮರೆಯೊಳಗೆ ನಿಂತ್ಕೊಂಡು ಶಬರಿಯನ್ನು ಹಾಡುವುದನ್ನು ಕೇಳಿಸ್ಕೊಂಡಂತಹ ರಾಮ ಲಕ್ಷ್ಮಣರು ಹೊರಗಡೆ ಬಂದ ಮೇಲೆ ರಾಮ ಏನು ಹೇಳ್ತಾನೆ, ಎನಗಿನಿತು ಹಂಬಲಿಪ ಈ ಜಟಿಲ ಕಬರಿ. ಇಷ್ಟೊಂದು ರಾಮ ರಾಮ ಅಂತ ಹಂಬಲವನ್ನು ಪಡ್ತಾ ಇದ್ದಾಳಲ್ಲ, ಆಶೆಯನ್ನು ಪಡ್ತಾ ಇದ್ದಾಳ, ಯಾರು ಈ ಜಟಿಲ ಕಬರಿ ಅಂದರೆ, ಜಟಿಲ ಕಬರಿ ಅಂದರೆ ಜಡೆ ಆಕಾರದಂತಹ, ಕಬರಿ ಅಂತಂದರೆ ತುರುಬು, ಜಟಿಲ ಅಂದರೆ ಜಡೆ ಆಕಾರ, ಕಬರಿ ಅಂದರೆ ತುರುಬು, ಅಂದರೆ ಜಡೆ ಆಕಾರದ ತುರುಬನ್ನು ಉಳ್ಳುವವಳು ಯಾರಿಲ್ಲಿ, ಶಬರಿ. ಆ ಉದರ ಮುಖ ನೋರಿದ ಶ್ರಮಣಿ ಶಬರಿ, ಆ ಉದರ ಮುಖ ನೋರಿದ ಶ್ರಮಣಿ ಶಬರಿ. ಆ ತಪಸ್ವಿನಿ ಏನ ಧನು ಹೇಳಿಲ್ಲ, ಉದರ ಮುಖ ಅಂದರೆ ಯಾರು, ಧನು, ಹೌದಾ. ಆತನಿಗೆ ಇನ್ನೊಂದು ಹೆಸರನ್ನು ಯಾವುದಂದ್ರೆ ಒಂದ್ಸಲ ಇಂದ್ರನ ವಜ್ರಪ್ರಹಾರದಿಂದ ಧನುನ ಮುಖ ಏನು ಕುಸಿದು ಹೊಟ್ಟೆಯೊಳಗೆ ಹೋಗಿತ್ತಲ್ಲ, ಹೀಗಾಗಿ ಆತನಿಗೆ ಉದರ ಮುಖ ಹೆಸರು ಬಂದಿತ್ತಂತ ಹೇಳಿದ್ವಿ, ಹೌದಾ. ಆ ತಪಸ್ವಿ ಯಾರು, ಧನು ಹೇಳಿದನಲ್ಲ, ಆತ ಹೇಳಿರುವಂಥ ತಪಸ್ವಿನಿ ಈಕೆ ಶಬರಿಯನ ಅಂತ ಕೇಳ್ತಾ ಇದ್ದಾನೆ. ಉಪಕಾರವಿನಿತಿಲ್ಲ ಈಕೆಗೆನ್ನಿಂದ, ಆಕೆಗೆ ಸ್ವಲ್ಪವೂ ಕೂಡ ನನ್ನಿಂದ ಉಪಕಾರ ಅನ್ನೋದಿಲ್ಲ. ಆದೊಡೆಯು ನೆನೆಯುತ್ತಿಹಳೆ ನೆತ್ತತಿಯಿಂದ, ನಾನು ಅವಳಿಗೆ ಒಂದು ಸ್ವಲ್ಪನೂ ಉಪಕಾರ ಮಾಡಿಲ್ಲ, ಆದರೂ ಕೂಡ ಅವಳೇನು ಮಾಡ್ತಾ ಎಷ್ಟೊಂದು ಪ್ರೀತಿಯನ್ನು ತೋರ್ತಾ ಇದ್ದಾಳೆ. ಅರ್ತಿ ಅಂದರೆ ಪ್ರೀತಿ, ಹೌದಾ. ಹಾಗಾಗಿ ಆದ್ದರಿಂದ ಇವಳು ಇಷ್ಟೊಂದು ನನಗೆ ಪ್ರೀತಿಯನ್ನು ತೋರ್ತಾ ಇದ್ದಾಳೆ. ಆ ಪ್ರೀತಿಯಿಂದ ನನಗೇನಾಗತ್ತೈತಿ, ನಾಚುತಿಹನಿ ಪೂಜೆಯಿ ನಲುಮೆಯಿಂದ, ಅವಳ ನಿಷ್ಕಲ್ಮಶವಾದಂತಹ ಪೂಜೆಯಿಂದ, ನಿಷ್ಕಲ್ಮಶವಾದ ಭಕ್ತಿಯಿಂದ, ಅವಳ ಪ್ರೀತಿಯಿಂದ ನನಗೇನಾಗತ್ತಿ, ನಾಚಿಕೆ ಆಗತ್ತೈತಿ ಅಂಥೇಳಿ ರಾಮ ಹೇಳ್ತಾನೆ. ರಾಮ ಹೇಳಿದಾಗ ಲಕ್ಷ್ಮಣ ಏನು ಹೇಳ್ತಾನೆ ನೋಡಿ, ಲಕ್ಷ್ಮಣ, ನಿನ್ನ ನೋಡದೆ ಇಂತು ಮರುಳಾದ ಈ ಸಿದ್ದೆ, ಇನ್ನು ನೋಡಿದ ಬಳಿಕ ಏನಪ್ಪಳೋ ವೃದ್ಧೆ. ನೋಡಿ, ನಿನ್ನನ್ನು ಇಲ್ಲಿವರೆಗೂ ಒಂದು ಕ್ಷಣನೂ ನೋಡಿರ್ತಕ್ಕಂತಹ ಇವಳು ಈ ಸಿದ್ದೆ, ಇನ್ನು ನೀನು ನೋಡಿದ ಮೇಲೆ ಏನಂತಾಳು ಅಂಥೇಳಿ ತನ್ನ ಅಣ್ಣನನ್ನು ಕಡಿಸದನೆ ಯಾರು, ಲಕ್ಷ್ಮಣ. ನಿನ್ನ ನೋಡದೆ ಇಂತು ಮರುಳಾದ ಇಸಿದ್ದೆ, ನೋಡ್ದೇ ಇಷ್ಟೊಂದು ನಿನ್ನನ್ನು ಆರಾಧನೆಯನ್ನು ಮಾಡ್ತಾ ಇದ್ದಾಳೆ, ಇಷ್ಟೊಂದು ಭಕ್ತಿಪೂರ್ವಕವಾಗಿ ನಿನ್ನನ್ನು ಅವಳು ಗೌರವಿಸ್ತಾ ಇದ್ದಾಳೆ, ನಿನ್ನನ್ನು ಹಂಬಲಕ್ಕಾಗಿ ಅವಳು ಕಾಯ್ತಾ ಇದ್ದಾಳೆ, ಭೇಟಿಗಾಗಿ ಕಾಯ್ತಾ ಇದ್ದಾಳಲ್ಲ, ಇನ್ನು ನೋಡಿದ ಬಳಿಕ ಏನಂತಾಳೋ ಈ ವೃದ್ಧೆ ಅಂದರೆ ಶಬರಿ ಏನಂತಾಳೋ ಅಂತೇಳಿ ಲಕ್ಷ್ಮಣ ಏನು ಮಾಡ್ತಾ ಇದ್ದಾನೆ, ತನ್ನ ಅಣ್ಣನಿಗೆ ಕಾಡಿಸ್ತಾ ಇದ್ದಾನೆ. ಅವಾಗ ಲಕ್ಷ್ಮಣನ ಮಾತಿಗೆ ರಾಮ ಏನು ಹೇಳ್ತಾನೆ ನೋಡಿ, ರಾಮ, ರೂಪಕ್ಕೂ ನಾಮ ಮಿಗಿಲಾತ್ಮ ಸುರಬಿಯದು, ಎನ್ನ ಕಾಣುತ್ತಲಿವಳ ಬೆರಗು ತಿಳಿಯುವುದು. ನೋಡಿ, ನನ್ನ ನೋಡಬೇಕು, ನಾವು ಇಲ್ಲೇ ಇದ್ದರೂ ಕೂಡ ನಮ್ಮ ರೂಪಕ್ಕೆ ಇಲ್ಲಿ ಏನಿಲ್ಲ, ನಮ್ಮ ರೂಪಕ್ಕೆ ಇಲ್ಲಿ ಯಾವುದೇ ರೀತಿಯಾದಂತಹ ಬೆಲೆ ಇಲ್ಲ. ಆದರೆ ನನ್ನನ್ನು ನೋಡ್ದೇ ನನ್ನ ಹೆಸರಿಗೆ ಏನೈತಿ ಅಷ್ಟೊಂದು ಬೆಲೆ ಇದೆ. ನನ್ನ ರೂಪಕ್ಕೂ ನಾಮ ಮಿಗಿಲಾತ್ಮ ಸುರಭಿಯದು. ನೋಡಿ, ರೂಪಕ್ಕಿರದೇ ಇರುವಂಥದ್ದು ನನ್ನ ಹೆಸರಿಗೆ ಇದೆ. ಎನ್ನ ಕಾಣುತ್ತಲಿವಳ ಬೆರಗು ತಿಳಿಯುವುದು. ನೋಡಿ, ನನ್ನನ್ನು ನೋಡ್ದೇ ಇವಳು ನನ್ನ ಹೆಸರಿನ ಮೇಲೆ ಇಷ್ಟೊಂದು ನನ್ನನ್ನು ಆರಾಧನೆಯನ್ನು ಮಾಡ್ತಾ ಇದ್ದಾಳಲ್ಲ, ಇವಳ ಬೆರಗು ನನಗೆ ತಿಳಿಯದು ಅಂಥೇಳಿ ಏನು ಹೇಳ್ತಾನೆ ರಾಮ ಹೇಳ್ತಾ ಇದ್ದಾನೆ. ಅದಕ್ಕೆ ರಾಮ ಹೇಳಿದಂತಹ ಮಾತಿಗೆ ಲಕ್ಷ್ಮಣ ಏನು ಹೇಳ್ತಾನೆ ನೋಡಿ, ನಿತ್ಯ ನೋಡುತ್ತಲಿಹೇನು ಬೆರಗು ತನಿಯದಿದೆ, ಪರೀಕ್ಷಿಸುವ ಭಾ ಇದನ್ನು ಶ್ರಮಣೀಯ ಆಶ್ರಮದೇ. ಅನ್ನ ನಿತ್ಯ ನೋಡುತ್ತಲಿಹೇನು ಬೆರಗು ತನಿಯದಿದೆ. ನೋಡಿ, ನನಗೆ ಹೇಳ್ತಾ ಇದ್ದಾನೆ, ಅನ್ನ ಪ್ರತಿದಿನ ನಾನು ನಿನ್ನನ್ನು ನೋಡ್ತಾ ಇದ್ದೀನಿ, ಪ್ರತಿದಿನ ಕೂಡ ನಾನು ನಿನ್ನನ್ನು ನೋಡ್ತಾ ಇದ್ದೀನಿ. ನಾನು ಅಷ್ಟೆಲ್ಲ ನೋಡಿದರೂ ಕೂಡ, ಪ್ರತಿ ನಿನ್ನ ನೋಡಿದರೂ ಕೂಡ ನನಗೆ ನಿನ್ನನ್ನು ನೋಡಲಿಕ್ಕೆ ನನಗೆ ಸಾಕಾಗುವುದಿಲ್ಲ. ನಿನ್ನನ್ನು ನೋಡದೇ ಇದ್ರೆ, ಒಂದು ಕ್ಷಣ ನೋಡದೇ ಇದ್ರೆ, ಇನ್ನು ಯಾವತ್ತೂ ಕೂಡ ನಿನ್ನನ್ನು ನೋಡೇ ಇರತಕ್ಕಂತಹ ಈ ವೃದ್ಧಿ ಇದ್ದಾಳಲ್ಲ, ಈ ಶಬರಿ ಇದ್ದಾಳಲ್ಲ, ಅವಳಿಗೆ ಇನ್ನೇನು ಆಗಿರಬೇಡ ಅಂತೇಳಿ ಲಕ್ಷ್ಮಣ ಹೇಳ್ತಾನೆ. ಪರೀಕ್ಷಿಸುವ ಭಾ ಇದನ್ನು ಶ್ರಮಣೀಯ ಆಶ್ರಮದೇ. ನನಗೆ ನಿನ್ನ ದಿನಂಪ್ರತಿ ನೋಡಿ ನನಗೆ ಬೆರಗನ್ನೋದು ನನಗೆ ಇದಾಗಲ್ಲ. ಇನ್ನು ಯಾವತ್ತೂ ಕೂಡ ನೋಡದೇ ಇರ್ತಕ್ಕಂತಹ ಶಬರಿಗೆ ಹೇಗಾಗಿರಬೇಡ, ಒಂದು ಸಲ ಪರೀಕ್ಷೆಯನ್ನು ಮಾಡೋಣ ಬಾ. ಇದು ಶ್ರಮಣಿ ಆಶ್ರಮ, ಆ ಶಬರಿ ಆಶ್ರಮ ಇದೆ ಅಲ್ವಾ, ಬಾ ಪರೀಕ್ಷೆಯನ್ನು ಮಾಡೋಣ. ಅವಳು ನೀನು ನೋಡಿದ ಮೇಲೆ ಯಾವ ರೀತಿ ಬೆರಗನ್ನು ವ್ಯಕ್ತಪಡಿಸ್ತಾಳೆ ಅಂಥೇಳಿ ಹೇಳ್ತಾನೆ. ನೋಡಿ, ಪ್ರತಿದಿನ ನೋಡಿರುವಂತಹ ಲಕ್ಷ್ಮಣನಿಗೆ ತನ್ನ ಅಣ್ಣನ ಒಂದು ಕ್ಷಣ ನೋಡಿರದೆ ಬಿಟ್ಟಿರದೆ ಇರೋಕ್ಕಾಗಲ್ಲ. ಇನ್ನು ರಾಮನ ಬರುವಿಕೆಗಾಗಿ ಅವಳು ತನ್ನ ಯೌವನ ಪೂರ್ತಿ ಎಲ್ಲ ಅಂದರೆ ಜೀವನವನ್ನೆಲ್ಲ ರಾಮನ ಬರುವಿಕೆಗೇನೆ ಕಾಯ್ತಾ ಇರ್ತಾಳೆ ಶಬರಿ, ಹೌದಾ. ಹೀಗಾಗಿ ಅದಕ್ಕೇನು ಹೇಳ್ತಾನೆ ರಾಮ, ಪರೀಕ್ಷೆಯನ್ನು ಮಾಡೋಣ ಬಾ ಅಂತೇಳಿ ರಾಮ ಮತ್ತು ಲಕ್ಷ್ಮಣ ಇಬ್ಬರು ಹೋಗ್ತಾರೆ. ಅವಾಗ ರಾಮ ಲಕ್ಷ್ಮಣ ಹೇರುವಂಥ ಮಾತಿಗೆ ಹೇಳ್ತಾ, ನಡೆ ಮುಂದೆ ಲಕ್ಷ್ಮಣ. ನೋಡಿ, ಅವಾಗ ರಾಮ ಹೇಳ್ತಾ, ನೀ ಮುಂದೆ ನಡಿ ಲಕ್ಷ್ಮಣ, ನಾನು ಬರ್ತೀನಿ ಅಂತೆ.
ಹೇಳ್ತಾನೆ. ರಾಮ ಮುಂದೆ ನಡಿ ಲಕ್ಷ್ಮಣನ ಬರ್ತೀನಿ ಅಂದಾಗ ಲಕ್ಷ್ಮಣ ಹೇಳ್ತಾನೆ ನೋಡಿ, ಇಂದು ನೀನೇ ಮುಂದೆ ಅಣ್ಣ, ಇವತ್ತು ನೀನೇ ಮುಂದೆ ಹೋಗು, ನಾನಿರುವೆ ಹಿಂದೆ, ನೀನು ಮುಂದೆ ನಡಿ ಅಣ್ಣ, ನಿನ್ನ ಹಿಂದೆ ನಾನು ಬರ್ತೀನಿ. ಮೊದಲ ದಿಟ್ಟಿಗೆ ನೀನು ನೋಡಿ, ಮೊದಲ ದಿಟ್ಟಿಗೆ ಮೊದಲು ಆ ಶಬರಿ ನಿನ್ನನ್ನೇ ನೋಡಬೇಕು, ಹೌದಾ, ಬಳಿಕ ನಾನು ಹೊರಡುವರು. ನೋಡಿ, ಮೊದಲ ನೀನು ಮುಂದೆ ನಡಿ ಅಣ್ಣ, ನಿನ್ನ ಹಿಂದೆ ನಾನು ಬರ್ತೀನಿ. ಅವಳು ಮೊದಲು ಶಬರಿ ಏನು ಮಾಡಬೇಕು, ನಿನ್ನನ್ನೇ ನೋಡಬೇಕು, ಆಮೇಲೆ ನಾನು ಬರ್ತೀನಿ, ಹಿಂದಿಂದ ಬರ್ತೀನಿ ಅಂತ ಅಂದ್ಕೊಂಡು ಅವ್ರಿಂತ ಹೊರಡ್ತಾರ. ಎಲ್ಲಿ ಹೊರಡ್ತಾರ? ಪರ್ಣಶಾಲೆ ಒಳಗಡೆ ಹೋಗ್ತಾರ. ಒಳತೆರೆ ಎದ್ದು ವಿಶಾಲವಾದ ಶಬರಿಯ ಆಶ್ರಮವನ್ನು ತೋರುವುದು. ನೋಡಿ, ಇಲ್ಲಿ ದೃಶ್ಯ 1ರವರೆಗೆ ಐತಿ. ಇನ್ನು ಒಳತೆರೆ ಅಂತಂದರೆ ಏನು, ಆ ನಾಟಕದ ಪರದೆಯನ್ನು ಸರಿಸುವುದು ಅಂತೇಳಿ ಅಂತಾರಲ್ವ, ಆ ರೀತಿಯಾಗಿ ಇಲ್ಲಿ ನಾಟಕದ ಪರದೆಯನ್ನು ಸರಿಸ್ತಾರ. ಅಲ್ಲಿ ಏನು ತೋರ್ತೈತಿ, ವಿಶಾಲವಾಗಿರ್ತಕ್ಕಂಥ ಶಬರಿ ಆಶ್ರಮದ ಒಂದು ಚಿತ್ರವನ್ನು ತೋರಿಸ್ತಾರ. ಹೌದಾ, ಗೀತ ನಾಟಕ ಅಂತ ಹೇಳಿದ್ವಲ್ಲ ಮಕ್ಕಳಿಗಾಗಿ. ಮೊದಲನೇ ತೆರೆಯನ್ನು ತೆರೆದ ಮೇಲೆ ಅಲ್ಲಿ ಏನಾಗುತ್ತೆ, ಅವಾಗ ವಿಶಾಲವಾದಂಥ ಶಬರಿ ಆಶ್ರಮವನ್ನು ತೋರುತ್ತೆ. ಅಲ್ಲಿ ದೂರದಲ್ಲಿ ಹಿಂಬದಿಗೆ ವೇದಿ ಇದೆ. ಶಬರಿ ಆಶ್ರಮವನ್ನು ತೋರಿದ ಮೇಲೆ ಅಲ್ಲಿ ಏನಾಯ್ತಪ್ಪ ಅಂದ್ರೆ, ದೂರದಲ್ಲಿ ಅಂದರೆ ಹಿಂಬದಿಯಲ್ಲಿ ಏನೈತಿ, ವೇದಿ ಇದೆ. ವೇದಿ ಅಂತಂದರೆ ಹೋಮ ನಡೆಯುವಂಥ ಒಂದು ಸ್ಥಳ. ವೇದಿ ಅಗ್ನಿಕುಂಡ ಅಂತ ಹೇಗೆ ಕರಿತೀವಲ್ಲ, ಅದು ಇದೆ. ಅದರ ಸುತ್ತ ಆಶ್ರಮದ ಸಿದ್ಧರು ಅಲಂಕರಿಸಿ ಹೋದ ಹೂವು ಇನ್ನು ಬಾಡದಂತಿದೆ. ನೋಡಿ, ಆಶ್ರಮದಲ್ಲಿರ್ತಕ್ಕಂತಹ ಸಿದ್ಧರು ಏನಿದ್ರಲ್ಲ, ಅವರು ಎಲ್ಲರೂ ಅಲಂಕಾರವನ್ನು ಮಾಡಿ ಹೋದಂಥ, ಅಂದರೆ ಏನು, ಆ ಹೋಮ ನಡೆಯುವಂಥ ಸ್ಥಳ ಏನು ಅಗ್ನಿಕುಂಡ ಅಂತ ಕರಿತೀವಲ್ಲ ವೇದಿ, ಅಲ್ಲಿ ಅಲಂಕಾರವನ್ನು ಮಾಡಿ ಹೋಗಿರ್ತಕ್ಕಂಥ ಹೂವಿನ ಏನದವ, ಹಂಗದವ, ಯಾವುದೇ ಅವು ಯಾವ ಹೂವು ಕೂಡ ಬಾಡಿಲ್ಲ ಅಂತ ಹೇಳ್ತಿದ್ದಾರೆ. ವೇದಿಯಲ್ಲಿ ಅಗ್ನಿ ಹೊಗೆ ಆಡುತ್ತಿದೆ. ಏನದ ಅಗ್ನಿ, ಏನು ವೇದಿ ಅಂದರೆ ಹೋಮ ನಡೆಯುವಂಥ ಸ್ಥಳ ಅಂತ ಏನು ಹೇಳಿದ್ವಲ್ಲ, ಅಲ್ಲಿ ಸಿದ್ಧರು ಅಲಂಕಾರವನ್ನು ಮಾಡುವಂಥ ಹೂವೆಲ್ಲ ಹಾಗೆ ಇದಾವ, ಯಾವ ಹೂವು ಕೂಡ ಬಾಡಿಲ್ಲ. ಆ ಅಗ್ನಿ ಕುಂಡದಲ್ಲಿ ಅಗ್ನಿ ಏನಾಗುತ್ತೆ, ಹೊಗೆಯನ್ನು ಆಡ್ತಾ ಇದೆ. ಶಬರಿ ನಿನ್ನೆ ರಾಮನಿಗೆಂದು ಆರಿಸಿ ತಂದ ಈಗ ಬಾಡಿ ಹೋಗಿರುವ ಹೂವು ಹಣ್ಣು ತಳಿರುಗಳನ್ನು ವಿಂಗಡಿಸುತ್ತಾ ಅವುಗಳ ಜಾಗದಲ್ಲಿ ಹೊಸದನ್ನು ಇಡುತ್ತಾ ಇದ್ದಾಳೆ. ನೋಡಿ, ಪ್ರತಿದಿನ ಶಬರಿಯ ಕಾಯಕ ಏನು ಹೇಳಿ, ಹೂಗಳನ್ನು ತರುವುದು, ಸುವಾಸನೆ ಭರಿತವಾಗಿರೋಂಥ ಹೂಗಳನ್ನು ತರುವುದು, ರುಚಿ ರುಚಿಯಾಗಿರುವಂಥ ಹಣ್ಣುಗಳನ್ನು ತರುವುದು, ಅದೇ ಅವಳ ಕೆಲಸ ಆಗಿರುತ್ತೆ. ರಾಮನ ಬರೋ ಕಾಯ್ತಾ ಇರ್ತಾಳೆ, ಹೌದಾ. ಹೀಗಾಗಿ ಅವಳು ಆ ದಿನವೂ ಅವಳು ತಂದಿರುವಂತಹ ರಾಮನಿಗೆ ಆರಿಸಿ ತಂದಿರ್ತಕ್ಕಂತಹ ಬಾಡಿ ಹೋಗಿರುವಂಥ ಏನು ಹೂಗಳಿದ್ವಲ್ಲ ಅಗ್ನಿಕುಂಡದ ಸುತ್ತಮುತ್ತ, ಆ ಹೂಗಳನ್ನು, ಹಣ್ಣುಗಳನ್ನು, ತಳಿರು ತೋರಣಗಳನ್ನೆಲ್ಲವನ್ನು ವಿಂಗಡಿಸಿ, ಅಂದರೆ ಬೇರೆ ಬೇರೆ ತೆಗೆದಿಟ್ಟು ಅವುಗಳ ಜಾಗದಲ್ಲಿ ಏನು ಮಾಡ್ತಾಳೆ, ಹೊಸದಾಗಿ ತಂದಿರುವಂಥ ಹೂಗಳನ್ನು, ಹಣ್ಣುಗಳನ್ನು, ತಳಿರುಗಳನ್ನು ಅವಳು ಇಡ್ತಾ ಇದ್ದಾಳ. ಅವಳು ಅವುಗಳನ್ನು ಉದ್ದೇಶಿಸಿ ಈ ಥರ ಹಾಡ್ತಾಳೆ. ನೋಡಿ, ಅವುಗಳನ್ನ ಉದ್ದೇಶಿಸ್ತಾ ಅವಳು ತನ್ನ ಮಹಿಮ ಅರಿತು ರಾಮನನ್ನ ಕುರಿತು ಹಾಡನ್ನು ಹಾಡ್ತಾ ಇದ್ದಾಳ. ಮೈ ಮತ್ತು ಯಾವ ರೀತಿಯಾಗಿ ಹಾಡನ್ನು ಹಾಡ್ತಾ ಇದ್ದಾಳಪ್ಪ ಶಬರಿ ಅಂದರೆ, ಶಬರಿ ನಿನ್ನೆಳಮೆ ಮೃದುತೆಯನ್ನು ಅವನ ಸ್ಪರ್ಶಕ್ಕೆ ತೆರದೆ, ಬರೀ ಗಾಳಿ ಗಾರಿರುವ ನಿನ್ನ ಚಂದಿಳಿರೆ. ತಂದಿರುವಂಥ ಹೂಗಳನ್ನು, ಹಣ್ಣುಗಳಿಗೆ ಹೇಳ್ತಾ ಇದ್ದಾಳೆ ಶಬರಿನ, ನಿನ್ನೆಳಮೆ ಮೃದುತೆಯನ್ನು ಅವನ ಸ್ಪರ್ಶಕ್ಕೆ ತೆರೆದೆ. ನೋಡಿ, ನಾನು ನಿಂಗೆ ತಂದಿರುವಂಥ ಹಣ್ಣುಗಳನ್ನು, ಹೂವುಗಳನ್ನು, ಚಿಗರನ್ನು ಅವಳು ಹೇಳ್ತಾ ಇದ್ದಾಳೆ. ಅವುಗಳು ನೀನು ರಾಮನ ಪಾದವನ್ನು ಸ್ಪರ್ಶಿಸಬೇಕು. ಬರೀ ಗಾಳಿಗಾರಿರುವ ನಿನ್ನೆ ಚಂದಳಿರೆ, ನೀನು ಬರೀ ಗಾಳಿಗೆ ಏನು ಮಾಡ್ತಾ ಇದೆಯಾ, ಹಾರ್ತಾ ಇದೆಯಾ, ನೀನು ರಾಮ ಬರೋಕ್ಕಿಂತ ಮೊದಲೇ ನೀನು ಬಾಡ್ತಾ ಇದೆಯಾ, ರಾಮನ ಪಾದಕ್ಕೆ ನೀನು ಸೋಕಿಸಬೇಕು, ರಾಮನ ಸ್ಪರ್ಶ ಪಾದವನ್ನು ನೀನು ಅನುಭವಿಸಬೇಕು ಅಂತೇಳಿ ಹೇಳ್ತಾ ಇದ್ದಾಳೆ. ತುಂಬಿ ಬಂಬಲ ಹೊಗಳುವೆ ಗಿಂಬಾದ ಕಂಪಿನಿಂ, ಧವನ ಸುವನು ದಿಪ್ಪಿಸದೆ ಸೊರಗಿದಲರೆ. ತುಂಬಿ ಬಂಬಲ ಹೊಗಳುವೆ ಗಿಂಬಾದ ಅಂತಂದರೆ, ತುಂಬಿ ಬಂಬಲ ಅಂತಂದರೆ ಸಾವಿರಾರು ಹೂಗಳ ಮಕರಂದವನ್ನು ಇರುವಂಥ ಹೂಗಳೇ, ಹೂವಿಗೆ ಹೇಳ್ತಾ ಇದ್ದಾಳೆ ಶಬರಿಲಿ, ಹೂಗಳೇ ಇನ್ನೂ ರಾಮನ ಪಾದ ನಿಮ್ಮನ್ನು ಸೋಕಿಸೇ ಇಲ್ಲ, ರಾಮನ ಸ್ಪರ್ಶ ಪಾದ ನೀವು ಇನ್ನೂ ಮಾಡೇನೇ ಇಲ್ಲ, ಮಾಡೋಕ್ಕಿಂತ ಮುಂಚೆನೇ ಕಂಪಿನಿಂ ಧವನ ಸುವನು ದಿಪ್ಪಿಸದೆ ಸೊರಗಿದಲ್ಲರೆ, ನೀವು ಇನ್ನೂ ರಾಮನ ಪಾದ ಸ್ಪರ್ಶ ಕೂಡ ಮಾಡಿಲ್ಲ, ರಾಮ ಬಂದು ನಿಮ್ಮ ಹೂವಿನ ಸುವಾಸನೆಯನ್ನು ಇನ್ನೂ ತೆಗೆದುಕೊಂಡಿಲ್ಲ, ನೀವು ಅಷ್ಟರೊಳಗನ ನೀವು ಸೊರಗಿ ಹೋಗಿಬಿಟ್ಟಿದ್ದೀರಾ ಅಂಥೇಳಿ ಹೂವಿಗೆ ಇಲ್ಲಿ ಶಬರಿ ಹೇಳ್ತಾ ಇದ್ದಾಳೆ. ಮುಂದುವರೆದೇನು ಹೇಳ್ತಾಳೆ ನೋಡಿ, ಅವನ ಪ್ರಾಣಾಹುತಿಗೆ ಬರದೆ ರುಚಿ ಹದ ಕೆಟ್ಟು ಹುಳುವಿಗಾಸರೆಯಾದ ಎಲೆ ವನ್ಯ ಫಲವೇ. ಅವನ ಪ್ರಾಣಾಹುತಿಗೆ, ನೋಡಿ ಇಲ್ಲಿ ಹಣ್ಣಿಗೆ ಹೇಳ್ತಾ ಇದ್ದಾಳೆ ಶಬರಿ, ರಾಮನ ಪ್ರಾಣಾಹುತಿಗೆ ಬರದೆ ರುಚಿ ಹದಗೆಟ್ಟು. ನೋಡಿ, ರಾಮ ಇನ್ನೂ ಬರದೇ ಇಲ್ಲ, ಬಂದೇ ಇಲ್ಲ, ಬರೋಕ್ಕಿಂತ ಮುಂಚೆನೇ ನೀವೆಲ್ಲರೂ ಏನಾದ್ರು ರುಚಿ ಹದಗೆಟ್ಟು ಅವನ ಪ್ರಾಣಾಹುತಿಗೆ ಹುಳುವಿಗಾಸರೆಯಾದ ಎಲೆ ವನ್ಯಫಲವೇ. ವನ್ಯಫಲ ಅಂದರೆ ಕಾಡಿನಲ್ಲಿ ದೊರೆತಾ ಇರುವಂತಹ ಒಂದು
ಹಣ್ಣುಗಳು ಅಂತ ಹೇಳ್ಬೋದು. ಹೌದಾ, ಈ ಹಣ್ಣುಗಳು ರಾಮ ಬರೋಕ್ಕಿಂತ ಮುಂಚೆನೇ ನೀವು ಕೆಟ್ಟು ಹೋಗ್ಬಿಟ್ಟಿದ್ದೀರಲ್ಲ, ಹುಳುವಿಗೆ ಆಸರೆ ಆಗಿಬಿಟ್ಟಿದ್ರಿ, ಅವನ ಪ್ರಾಣಕ್ಕೆ ನೀವು ಧಕ್ಕೆನ ತೊಗೊಂಬರ್ತೀರಿ, ಆತ ಬರೋಕ್ಕಿಂತ ಮುಂಚೆನೇ ನೀವು ರುಚಿ ಹದ ಕೆಟ್ಟು ಹೋಗ್ಬಿಟ್ಟಿದ್ದೀರಿ ಅಂತ ಹೇಳ್ತಾ ಇದ್ದಾಳೆ. ಯಾರು? ಹಣ್ಣಿಗೆ ಶಬರಿ. ಮೀಸಲಾಗದೆ ಇಂತು ಮಾಸಲಾಗುವ ಇವನು ಮರಮರಳಿ ಹೊಸ ತರಿಂದನಿಗೈವ ಛಲವೇ. ನೋಡಿ ಏನು ಹೇಳ್ತಾ ಇದೆಪ್ಪ ಅಂದ್ರೆ, ಮೀಸಲಾಗದೆ ಇಂತು. ನೋಡಿ, ಮೀಸಲಾಗದೆ ಇಂತು ಅಂದರೆ ಅವಳು ರಾಮ ಇವತ್ತು ಕೂಡ ಬಂದಿಲ್ಲ, ನೀವು ತಂದಿರುವಂಥ ಹಣ್ಣುಗಳು ರುಚಿ ಕೆಟ್ಟು ಹೋಗಿರ್ಬೋದು, ಹೂಗಳು ಕೂಡ ಬಾಡಿ ಹೋಗಿರ್ಬೋದು, ಚಿಗುರು ಕೂಡ ಬಾಡಿ ಹೋಗಿರ್ಬೋದು, ಆದರೆ ನಾನು ರಾಮನನ್ನು ಇವತ್ತು ಕೂಡ ರಾಮ ಬರದೇ ಹೋದರೂ ಕೂಡ ಮಾಸಲಾಗುವ ಇವನು ಮರಮರಳಿ ಹೊಸ ತರಿಂದನೈಗೈವ ಛಲವೇ. ನನ್ನಲ್ಲಿ ಛಲ ಅನ್ನೋದೇನೈತಲ್ಲ, ರಾಮನ ಬರುವಿಕೆಗೆ ನಾ ಕಾಯುವಂತಹ ಆಸೆ ಹಂಬಲ ಏನಿದಿಲ್ಲ, ಅದು ನನ್ನಲ್ಲಿ ಯಾವುದೇ ಕಾರಣಕ್ಕೂ ಮಾಸಿಲ್ಲ. ಇವತ್ತು ರಾಮ ಬರದೇ ಹೋಗಿರ್ಬೋದು, ನಾನು ರಾಮನಿಗೆ ಸಕಲ ಸಿದ್ಧತೆಗಳನ್ನ ಮಾಡ್ಕೊಂಡಿದ್ದೀನಿ ಇವತ್ತು, ಆದರೆ ಆತ ರಾಮ ಬರದೇ ಹೋದರೂ ಕೂಡ ನನ್ನಲ್ಲಿ ರಾಮ ಬಂದೇ ಬರುತ್ತಾನನ್ನುವಂಥ ಛಲ, ಆಸೆ, ಹಂಬಲ ಏನೈತಿ ನನ್ನಲ್ಲಿ ಸ್ವಲ್ಪವೂ ಕೂಡ ಒಂದು ಕಿಂಚಿತ್ತೂ ಕೂಡ ಕಡಿಮೆ ಆಗಿಲ್ಲ ಅಂತ ಹೇಳ್ತಾ ಇದ್ದಾಳೆ. ಅವಳು ಹಾಗೆ ಹೇಳ್ತಾ ಅವಳು ಏನು ಹಾಡನ್ನು ಹಾಡ್ತಾ ಏನು ಮಾಡ್ತಾ ಇದ್ದಾಳೆ, ತಂದಿರುವಂಥ ಹೂಗಳಿಂದ ಮಾಲೆಯನ್ನು ಕಟ್ತಾ ಅವಳು ಏನು ಮಾಡ್ತಾ ಹಾಡ್ತಾ ಇದ್ದಾಳೆ. ಮುಂದೆ ಹಾಡ್ತಾ ಯಾವ ರೀತಿಯಾಗಿ ಏನು ಹೇಳ್ತಾ ಇದ್ದಾಳೆ ನೋಡಿ ಶಬರಿ. ಎಂದು ಕಾಂಬೇನ ರಾಮನ ನೆಂದು ಕಾಂಬೇನ. ನೋಡಿ ಅವಳು ಏನು ಹೇಳ್ತಾ ಇದ್ದಾಳೆ, ಮಾಲೆಯನ್ನು ಕಟ್ತಾ ಹಾಡ್ತಾ ಇದ್ದಾಳೆ, ನನ್ನಲ್ಲಿ ರಾಮನನ್ನು ನೋಡ್ಬೇಕನ್ನುವಂಥ ಛಲ ಸ್ವಲ್ಪವೂ ಕೂಡ ಕಡಿಮೆ ಆಗಿಲ್ಲ ಅಂತೆ ಮಾಲೆಯನ್ನು ಕಟ್ತಾ ಹಾಡ್ತಿರುವಂಥ ಶಬರಿ. ನಾನು ಯಾವತ್ತ ನೋಡ್ತೀನಿ ರಾಮನ, ಎಂದು ಬರ್ತಾನೆ ರಾಮ ಅಂತೇಳಿ ಹಾಡ್ತಾ ಇದ್ದಾಳೆ. ಎಂದು ನಾನು ರಾಮನ ಕಾಣ್ತೀನಿ ದಶರಥನ ಪುತ್ರನಂತೆ. ನೋಡಿ, ರಾಮನನ್ನು ಇದುವರೆಗೂ ಕೂಡ ನೋಡದೇ ಇರತಕ್ಕಂತಹ ಶಬರಿ, ಆದರೆ ರಾಮನ ಬಗ್ಗೆ ಸಂಪೂರ್ಣವಾಗಿ ಅವಳು ಎಲ್ಲವನ್ನ ತಿಳಿದುಕೊಂಡಿರ್ತಾಳೆ. ದಶರಥನ ಪುತ್ರನಂತೆ, ಅಯೋಧ್ಯೆಯ ಅರಸನಾಗಿರುವಂತಹ ದಶರಥನ ಮಗನಂತೆ. ನೋಡಿ, ದಶರಥ ಅಂದರೆ ಮಕ್ಕಳು ಹೇಳಿದ್ದೀನಲ್ವಾ ಕಳೆದ ತರಗತಿಯಲ್ಲಿ, ಅಯೋಧ್ಯೆಯ ಅರಸ, ಅಯೋಧ್ಯೆಯ ಮಹಾರಾಜ ಈತನಿಗೆ 4 ಜನ ಮಕ್ಕಳು, ರಾಮ, ಲಕ್ಷ್ಮಣ, ಭರತ, ಶತ್ರುಘ್ನ, ಮತ್ತು ಈತನಿಗೆ 3 ಜನ ಹೆಂಡತಿಯರು, ಕೌಶಲ್ಯ, ಸುಮಿತ್ರೆ, ಕೈಕಿ ಅಂತ 3 ಜನ ಹೆಂಡತಿಯರು, 4 ಜನ ಮಕ್ಕಳು, ರಾಮ, ಲಕ್ಷ್ಮಣ, ಭರತ, ಶತ್ರುಘ್ನ. ಈತ ಅಯೋಧ್ಯೆಯ ಅರಸ, ಅಯೋಧ್ಯೆಯ ಮಹಾರಾಜ. ನೋಡಿ ಏನು ಹೇಳ್ತಾರೆ ಶಬರಿ, ದಶರಥನ ಪುತ್ರನಂತೆ, ಅಯೋಧ್ಯೆಯ ಮಹಾರಾಜನಾಗಿರ್ತಕ್ಕಂತಹ ದಶರಥನ ಮಗನಂತೆ, ಸಾಧು ಜನರ ಮಿತ್ರನಂತೆ. ನೋಡಿ ರಾಮನನ್ನ ಕುರಿತು ಹೇಳ್ತಾ ಇದ್ದಾಳೆ, ಮುಗ್ಧ ಜನರು, ಸಾಧು ಜನರು ಅಂದರೆ ಮುಗ್ಧ ಜನರ ಸ್ನೇಹಿತನಂತೆ, ಮಿತ್ರನಂತೆ. ಧೀರ ಶೂರ ವೀರ ಗಂಭೀರ ಸದ್ಗುಣ ಸಾರನಂತೆ ಎಂದು ಕಾಂಬೆನ. ನೋಡಿ ರಾಮನನ್ನು ಎಂದು ನೋಡದೇ ಇರ್ತಕ್ಕಂತಹ ಶಬರಿ ಆತನ ಬಗ್ಗೆ ಸಂಪೂರ್ಣವಾಗಿ ತಿಳಿದುಕೊಂಡು ಹೇಗೆ ವರ್ಣನೆ ಮಾಡ್ತಾಳ, ಆತ ದಶರಥನ ಪುತ್ರನಂತೆ, ದಶರಥ ಮಹಾರಾಜನ ಪುತ್ರ ಅಂತೆ, ಮಗನಂತೆ, ಸಾಧು ಜನರ ಮಿತ್ರನಂತೆ, ಧೀರನಂತೆ, ಶೂರನಂತೆ, ವೀರನಂತೆ. ನೋಡಿ ಎಷ್ಟೊಂದು ಅದ್ಭುತವಾಗಿ ವರ್ಣನೆ ಮಾಡ್ತಾ ಇದ್ದಾಳ ಶಬರಿ. ಆತ ಸಾಮಾನ್ಯನಲ್ಲ, ಧೀರನದನ, ಶೂರನದನ, ವೀರವಂತನದನ, ಗಂಭೀರವಂತೆ, ಸದ್ಗುಣ ಸಾರನಂತೆ, ಸದ್ಗುಣ ಸಂಪನ್ನಂತೆ, ಎಲ್ಲ ಒಳ್ಳೆಯ ಗುಣಗಳನ್ನು ಅಳವಡಿಸಿಕೊಂಡಿರುವನಂತೆ. ಎಂದು ಕಾಂಬೇನ ಅಂದರೆ ಎಂದು ನೋಡ್ತೀನಿ ನಾ ರಾಮನ ಅಂತೇಳಿ. ನೋಡಿ ಅಂಜಿಸುವವರಂಜುವಂತೆ. ನೋಡಿ ಆತ ಸಾಮಾನ್ಯನೆಲ್ಲ, ವೀರದನ, ಶೂರದನ, ಗಂಭೀರದನ, ಎಲ್ಲ ಸದ್ಗುಣ ಸಂಪನ್ನಗಳನ್ನು ಒಳಗೊಂಡಿರುವಂತಹ ರಾಮ ರಾಮನನ್ನು ಅಂಜಿಸಲಿಕ್ಕೆ ಯಾರು ಬರ್ತಾರಲ್ಲ ಅವರೇ ಕೂಡ ರಾಮನನ್ನು ನೋಡಿ ಓಡಿ ಹೋಗ್ತಾರ, ಹೆದರಿ ಹೋಗ್ತಾರಂತೆ. ಅಂಜಿಸುವವರಂಜುವಂತೆ. ನೋಡಿ ಎಷ್ಟೊಂದು ಅದ್ಭುತವಾಗಿ ವರ್ಣನೆ ಮಾಡಿದಾಳಲ್ವಾ ಶಬರಿ. ಬಿಲ್ಲ ಹಿಡಿದು ಬರುವನಂತೆ. ನೋಡಿ ರಾಮ ಹೇಗೆ ಬರ್ತಾನೆ ಅಂತ ಹೇಳ್ತಾ ಇದ್ದಾಳೆ. ಆತ ಕೈಯಲ್ಲಿ ಬಿಲ್ಲನ್ನು ಹಿಡಿದುಕೊಂಡು ನನ್ನನ್ನು ನೋಡಲಿಕ್ಕೆ ಬರ್ತಾನಂತೆ. ಅದುಡೆ ಬಲು ಸೌಮ್ಯನಂತೆ. ನೋಡಿ ಬಿಲ್ಲನ್ನು ಹಿಡಿದುಕೊಂಡು ಬರ್ತಿರುವಂತಹ ರಾಮ ನೋಡಲಿಕ್ಕೆ ಬಹಳ ಸೌಮ್ಯನಂತೆ, ಸಾಧು ಸ್ವಭಾವನಂತೆ ಅಂಥೇಳಿ ರಾಮನನ್ನ ಕುರಿತು ಶಬರಿ ಹೇಳ್ತಾ ಇದ್ದಾಳೆ. ಹಸುಳೆಯಂತೆ ಕಾಂಬನಂತೆ. ನೋಡಿ ಚಿಕ್ಕ ಮಗುವಿನ ಮುಖವನ್ನು ಹೋಲುವಂತಹ ರಾಮ ಹೀಗೆ ಬಿಲ್ಲನ್ನು ಹಿಡಿಕೊಂಡು, ಸೌಮ್ಯ ಸ್ವಭಾವವನ್ನು ಬಿಲ್ಲನ್ನು ಹಿಡಿದುಕೊಂಡು ಬರ್ತಾನಂತ ಹೇಳ್ತಾ ಇದ್ದಾಳೆ. ಹಸುಳೆ ಅಂದರೆ ಹಸುಳೆ ಚಿಕ್ಕ ಮಗುವಿನ ಮುಖವನ್ನು ಹೋಲುವಂತಹ ರಾಮ, ಹೌದಾ, ಅಂತಹ ದಯಾಗುಣಗಳನ್ನು ಹೋಲುವಂತಹ ರಾಮನನ್ನು ಕುರಿತು ಹೇಳ್ತಾ ಇದ್ದಾರೆ. ಅರಸುತನವ ತೊರೆದನಂತೆ ಅಂತಂದರೆ, ಅರಸುತನ
ಅಂತಂದರೆ ರಾಜ್ಯ ವೈಭೋಗವನ್ನು ಮಾಡ್ತಿರುವಂತಹ ದಶರಥನ ಮೊದಲೇ ಪುತ್ರನಿಗಿಂತ ರಾಮ ರಾಜ್ಯವನ್ನು ಅಯೋಧ್ಯೆಯ ರಾಜ್ಯಭಾರವನ್ನು ತೆಗೆದುಕೊಂಡು ರಾಜ್ಯವನ್ನು ಆಳ್ಬೇಕಾಗಿರುವಂಥ ಸಂದರ್ಭ ಇರುತ್ತೆ. ಆದರೆ ಅವೇನು ಮಾಡ್ತಾನೆ, ರಾಜ್ಯಭಾರವನ್ನು ಬಿಟ್ಟು ತನ್ನ ತಮ್ಮ ಭರತನಿಗಾಗಿ ಬಿಟ್ಟುಕೊಂಡು ಅರಸತನವ ತೊರೆದನಂತೆ. ಬಿಟ್ಟುಬಿಡ್ತಾನವ, ತನ್ನ ತಮ್ಮನಿಗೆ ಭರತನಿಗೆ ಕೊಡ್ತಾನ. ತವಸಿತನವ ಕೊಂಡನಂತೆ. ತವಸಿತನವ ಅಂದ್ರೆ ತನ್ನ ಚಿಕ್ಕಮ್ಮನ ಮಾತಿನಂತೆ ಆತ ಏನು ಮಾಡ್ತಾನೆ, ಭರತನಿಗಾಗಿ ಇಡೀ ಸಾಮ್ರಾಜ್ಯವನ್ನು ರಾಜಪಟ್ಟವನ್ನು ಬಿಟ್ಟುಕೊಟ್ಟು ಕಾಡಿಗೆ ನಾನು ಹೋಗ್ತೀನಿ ಅಂತೇಳಿ ಒಪ್ಪಿಕೊಳ್ತಾನಂತ. ನೋಡಿ, ಅರಸುತನವ ತೊರೆದನಂತೆ ತವಸಿತನವ ಕೊಂಡಂತೆ ಎಷ್ಟೊಂದು ಅದ್ಭುತವಾಗಿ ಹೇಳ್ತಾರೆ. ರಾಮನನ್ನು ಎಂದೂ ನೋಡಿರ್ತಕ್ಕಂತಹ ಶಬರಿ ಏನು ಮಾಡ್ತಾಳೆ, ಆತನ ಬಗ್ಗೆ ಸಂಪೂರ್ಣವಾಗಿ ತಿಳಿದುಕೊಂಡಿದ್ದಾಳ. ತಮ್ಮನೊಡನೆ ಬನಕ್ಕೆ ಬರಲು ಮನದಿ ಭಯವೇ ಇಲ್ಲವಂತೆ ಎಂದು ಕೆಟ್ಟ ಕನಸಿರುಳ ಕಳೆವ ಸುಪ್ರಭಾತದಂಥವನನು. ನೋಡಿ ಹೇಳ್ತಾನ, ಅರಸುತನವನ್ನು ತೊರೆದು ತನ್ನ ಚಿಕ್ಕಮ್ಮನ ಮಾತಿನಂತೆ ಆತ ಒಪ್ಕೊಂಡು ಏನು ಮಾಡ್ತಾನೆ, ಭರತನಿಗೆ ತನ್ನ ಸಾಮ್ರಾಜ್ಯವನ್ನು ಬಿಟ್ಟುಕೊಟ್ಟು ಅಯೋಧ್ಯೆಯನ್ನು ಬಿಟ್ಟುಕೊಟ್ಟು ಕಾಡಿಗೆ ಹೋಗ್ತೀನಂತೆ ಬರ್ತಾನಲ್ಲ. ಆತ ಹೇಗೆ ಬಂದಿದ್ದಾನೆ, ತಮ್ಮನೊಡನೆ ವನಕ್ಕೆ. ಬನ ಅಂದರೆ ವನ. ತಮ್ಮನೊಡನೆ ಆತ ಬರ್ತಾ ಇದ್ದಾನ. ಮನದಿ ಭಯವೇ ಇಲ್ಲವಂತೆ. ನೋಡಿ, ಅವನ ಮನಸ್ಸಿನೊಳಗೆ ಯಾವುದೇ ರೀತಿಯಾದಂಥ ಭಯ ಇಲ್ಲ ಅಂತ ಆತ ಹೆಂಗೆ ಬರ್ತಾ ಇದ್ದಾನೆ, ತನ್ನ ತಮ್ಮನೊಡನೆ ಈ ವನಕ್ಕೆ ಬರ್ತಾ ಇದ್ದಾನ. ಕೆಟ್ಟ ಕನಸಿನ ಇರುಳ ಕಳೆವ ಸುಪ್ರಭಾತದಂಥವನು. ನೋಡಿ, ರಾಮ ಏನು ಹೇಳ್ತಾ ಇದ್ದಾನೆ, ರಾಮನ ಬಗ್ಗೆ ಶಬರಿ, ಕೆಟ್ಟ ಕನಸಿನಿರು ಅಂದರೆ ನಾವೀಗ ರಾತ್ರಿ ಮಲಗಿರ್ತೀವಿ, ಹೌದಾ? ರಾತ್ರಿ ಮಲಗಿರುವಂತಹ ಸಂದರ್ಭದಲ್ಲಿ ಯಾವುದಾದ್ರೂ ಒಂದು ನಮಗೆ ಕೆಟ್ಟ ಕನಸು ಬಿದ್ದು ಬಿಡುತ್ತೆ. ಸ್ವಪ್ನ ಬಿದ್ದುಬಿಟ್ಟಾಗ ಅಂಥ ಸಂದರ್ಭದಲ್ಲಿ ನಾವು ಒಳ್ಳೆ ನಮ್ಗೆ ಎಚ್ಚರ ಆಗುತ್ತಲ್ಲ, ಹೆಸರಾದ್ಮೇಲೆ ನಮಗೆ ಮತ್ತೆ ನಿದ್ದೆನೇ ಬರೋದಿಲ್ಲ. ಆ ಕನಸಿನ ಬಗ್ಗೆನೇ ವಿಚಾರ ಮಾಡ್ತಾ ಇರ್ತೀವಿ. ಯಾವಾಗ ಬೆಳಕು, ಸುಪ್ರಭಾತ ಅಂದರೆ ಇಲ್ಲಿ ಬೆಳಕು, ಯಾವಾಗ ಬೆಳಕಾಗುತ್ತೋ ಅಂತ ಕಾಯ್ತಾ ಇರ್ತೀವಲ್ಲ, ಅದೇ ರೀತಿಯಾಗಿ ಇದೊಂದು ಕೆಟ್ಟ ಕನಸಿನಂತೆ ಅಂತ ಅಂದ್ಕೊಂಡು ಸುಪ್ರಭಾತದಂಥವನು ನನ್ನ ರಾಮ ಅಂತ ಹೇಳ್ತಾ ಇದ್ದಾಳೆ. ಗುರು ಸಿದ್ಧರೇ ಮೆಚ್ಚಿದಂಥ ಸನ್ಮಂಗಳ ಮೂರ್ತಿಯನು ಎಂದು ಕಟ್ಟಿದ ಮಾಲೆಗೆ ಮುದ್ದಿಕ್ಕುವಳು. ನೋಡಿ, ಅವಳು ಏನು ಹೇಳ್ತಾ ಇದ್ದಾಳೆ, ಆತ ಕೆಟ್ಟ ಕನಸು ಕಳೆದಂತೆ ಬೆಳಕು ಹೇಗೆ ಬರುತ್ತಲ್ಲ, ಅದೇ ರೀತಿಯಾಗಿ ರಾಮ, ನನ್ನ ರಾಮ ಎಂಥವನು, ಬೆಳಕಿನಂಥವನು. ಗುರು ಸಿದ್ಧರೇ ಮೆಚ್ಚಿದಂಥ ನನ್ನ ಮಾತಂಗ ಮುನಿಗಳು, ಈ ಋಷಿಗಳೇ ನನ್ನ ಗುರುಗಳಾಗಿರುವಂತಹ ಈ ಮಾತಂಗ ಋಷಿಗಳೇ ಮೆಚ್ಚಿರುವಂಥವನು. ಸಾಮಾನ್ಯನಾದವನಲ್ಲ ರಾಮ, ಸಾಮಾನ್ಯ ಜನರನ್ನು ಮೆಚ್ಚಿದಂಥವನಲ್ಲ. ಗುರುಗಳು, ಸಿದ್ಧ ಪುರುಷರೆಲ್ಲರೂ ಮೆಚ್ಚಿದಂಥವನು, ಸನ್ಮಂಗಳ ಮೂರ್ತಿ ಅಂತವನು ನನ್ನ ರಾಮ ಅಂತ ಅಂದ್ಕೊಂಡು ತಾನ ಕಟ್ಟಿರುವಂತಹ ಮಾಲೆಗಳು ಏನು ಮಾಡ್ತಾಳೆ, ಮುತ್ತನ್ನು, ಪ್ರೀತಿಯಿಂದ ಮುತ್ತನ್ನು ಇಡ್ತಾಳೆ. ಮಕ್ಕಳೇ, ಇಂದಿನ ತರಗತಿಯಲ್ಲಿ ನಾವು ಇಲ್ಲಿಯವರೆಗೆ ನೋಡೋಣ. ಮುಂದುವರೆದ ಭಾಗವನ್ನು ನಾಳೆ ದಿನ ತರಗತಿಯಲ್ಲಿ ನಾವು ನೋಡೋಣ. ಎಲ್ಲರಿಗೂ ನಮಸ್ಕಾರ.